ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಕೀ ಮೊಬೈಲಸ್ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಡೇ 1. ಸೊ ನಾನು ಆಲೋಲ್ಕಿನ್ಸ್ ಆ್ಯಂಡ್ ಆಲೋರಿನ್ಸ್ ತೊಗೊಂಡಿದ್ದೀನಿ. ಈ ಚಾಪ್ಟರ್ ತುಂಬ ಇಂಪಾರ್ಟೆಂಟ್. ಯಾವುದೇ ನಿಮ್ಮ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಆರ್ಗ್ಯಾನಿಕ್ ಕೆಮಿಸ್ಟ್ರಿಯಲ್ಲಿ ತುಂಬ ಕ್ವಶನ್ಸ್ ಕೇಳ್ತಾರೆ. ಅದರಲ್ಲಿ ಸೆಕೆಂಡ್ ಪಿ ಯು ಸಿಲಿ ಫಸ್ಟ್ ಚಾಪ್ಟರ್ ಆಲೋಲ್ಕಿನ್ಸ್ ಆ್ಯಂಡ್ ಆಲೋರಿನ್ಸ್. ಓಕೆನಾ? ಸೊ ಈ ಚಾಪ್ಟರ್ ತುಂಬ ಇಂಪಾರ್ಟೆಂಟ್, ಬಟ್ ಈಸಿಯಾಗಿ ಹೇಳ್ಕೊಡ್ತೀನಿ. ಓಕೆ, ಸೊ ಇನ್ನೂ ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಆ್ಯಂಡ್ ಈ ವಿಡಿಯೋನ ಲಾಸ್ಟ್ವರೆಗೂ ನೋಡಿ. ಓಕೆ, ಸೊ ಲೆಟ್ಸ್ ಸ್ಟಾರ್ಟ್. ನಾನು ಲಾಸ್ಟ್ ವಿಡಿಯೋದಲ್ಲೇ ಹೇಳ್ದಂಗೆ ಐ ವಿಲ್ ನಾಟ್ ಗೋ ವಿತ್ ದ ಫುಲ್ ಸಿಲಬಸ್, ಐ ವಿಲ್ ಗೋ ವಿತ್ ದ ಸಿನಾಪ್ಸಿಸ್ ವಿಚ್ ಎವರ್ ರಿಕ್ವೈರ್ಡ್ ಫಾರ್ ಆನ್ಸರಿಂಗ್. ಓಕೆನಾ? ಎಷ್ಟು ಬೇಕೋ ಅಷ್ಟೇ ಕಲ್ತ್ಕೊಳ್ಳೋಣ, ಯಾಕಂದರೆ ಟೈಮ್ ವೇಸ್ಟ್ ಮಾಡೋದು ಬೇಡ. ಏನು ಕಲ್ತ್ಕೊಂಡು ಹೇಗೆ ಮಾರ್ಕ್ಸ್ ತೆಗಿಬೋದು ಅನ್ನೋ ಟ್ರಿಕ್ಸ್ ಹೇಳ್ಕೊಡ್ತೀನಿ. ಆ ಟ್ರಿಕ್ಸ್ನ ನೀವು ಕಲ್ತ್ಕೊಂಡ್ರೆ ಸಾಕು. ಓಕೆ, ಸೊ ಫಸ್ಟ್ ಆಲೋ ಅಲ್ಕಿನ್ಸ್ ಆಲೋ ಅರಿನ್ಸ್ ಅಂದರೆ ಏನು? ವೆರಿ ಸಿಂಪಲ್. ಹ್ಯಾಲೋ ಅಲ್ಕಿನ್ಸ್ ಅಂದರೆ ಹ್ಯಾಲೋ ಅಂದರೆ ಹ್ಯಾಲೋಜನ್. ಓಕೆ, ಹ್ಯಾಲೋಜನ್ ಇರಬೇಕು. ಆಲ್ಕಿನ್ಸ್ ಅಂದರೆ ಸಿಂಗಲ್ ಬಾಂಡ್ ಇರಬೇಕು. ದಟ್ಸ್ ಇಟ್. ಓಕೆ, ಸೊ ಸಿಂಗಲ್ ಬಾಂಡೆಡ್ ಕಾಂಪೌಂಡ್ಗೆ ಒಂದು ಹ್ಯಾಲೋಜನ್ ಅಟ್ಯಾಚ್ಡ್ ಆದರೆ ಅದನ್ನು ಹ್ಯಾಲೋ ಅಲ್ಕಿನ್ಸ್ ಅಂತ ಕರಿತೀವಿ. ಎಕ್ಸಾಂಪಲ್, ಇವಾಗ ವಿ ಹ್ಯಾವ್ ಅ ಮೀಥೇನ್. ಇದು ಮೀಥೇನ್ ಅಂತ ಅನ್ಕೊಳ್ಳೋಣ. ಈ ಮೀಥೇನಲ್ಲಿ ಒಂದು ಹೈಡ್ರೋಜನ್ ಇಫ್ ಎನಿ ಹ್ಯಾಲೋಜನ್ ರೀಪ್ಲೇಸ್ ಮಾಡಿದ್ರೆ ದ್ಯಾಟ್ ಕಾಂಪೌಂಡ್ ಇಸ್ ಕಾಲ್ಡ್ as ಹ್ಯಾಲೋ ಅಲ್ಕಿನ್ಸ್ ಅಂತ ಹೇಳ್ತೀವಿ. ಓಕೆನಾ? ವೆರಿ ಸಿಂಪಲ್. ಸೊ ಡೋಂಟ್ ಕನ್ಫ್ಯೂಸ್. ಡೆಫಿನೇಷನ್ಗಳು ಅದು ಇದು ಏನೂ ಕನ್ಫ್ಯೂಸ್ ಮಾಡ್ಕೊಳಕ್ಕೆ ಹೋಗ್ಬೇಡಿ. ಓನ್ಲಿ ಏನು ಹೇಳ್ಕೊಡ್ತಿದ್ದೀನಿ ಅಷ್ಟು ಮಾತ್ರ ಕಲ್ತ್ಕೊಳ್ಳಿ. ಆಲೋ ಅಲ್ಕಿನ್ಸ್ ಅಂದರೆ ಹ್ಯಾಲೋಜನ್ ಅಟ್ಯಾಚ್ಡ್ ಆಗಿರುತ್ತೆ. ಓಕೆನಾ? ಸೇಮ್ ಆಲೋ ಅರಿನ್ಸ್ ಅಂದರೆ ನಮಗೆ ಗೊತ್ತು ಬೆನ್ಸಿನ್ ರಿಂಗ್. ಈ ಬೆನ್ಸಿನ್ ರಿಂಗಲ್ಲಿ ಅಗೈನ್ ಒಂದು ಹ್ಯಾಲೋಜನ್ ಅಟ್ಯಾಚ್ಡ್ ಆಗಿರುತ್ತೆ. ಇದನ್ನ ಆಲೋ ಅರಿನ್ಸ್ ಅಂತ ಕರಿತೀವಿ. ಈಗ ಆಲೋ ಅಲ್ಕಿನ್ಸ್ ಆಲೋ ಅರಿನ್ಸಲ್ಲಿ ಅಟ್ಯಾಚ್ಡ್ ಆಗಿರುವಂಥ ಹ್ಯಾಲೋಜನ್ ಯಾವ್ಯಾವ ರೀತಿ ಅಟ್ಯಾಚ್ಡ್ ಆಗ್ಬೋದು? ಎಕ್ಸಾಂಪಲ್, ನೌ ಯು ಹ್ಯಾವ್ ಮೀಥೇನ್. ಇವಾಗ ಇಲ್ಲಿ ನಿಮಗೆ ಮೀಥೇನ್ ಇದೆ. ಈ ಮೀಥೇನಲ್ಲಿ ಈ ಸಿ ಎಲ್ ಬಂದು ಅಟ್ಯಾಚ್ಡ್ ಆಗಬೇಕು. ಈ ಸಿ ಎಲ್ ಇಲ್ಲಿಗಾದರೂ ಅಟ್ಯಾಚ್ಡ್ ಆಗ್ಬೋದು, ಆರ್ ಇಟ್ ಕ್ಯಾನ್ ಬಿ ಅಟ್ಯಾಚ್ ಟು ದಿಸ್ ಹೈಡ್ರೋಜನ್, ಆರ್ ಇಟ್ ಕ್ಯಾನ್ ರೀಪ್ಲೇಸ್ ದಿಸ್ ಹೈಡ್ರೋಜನ್. ಕರೆಕ್ಟ್ ಅಲ್ವಾ? ಸೊ ಬೇಸ್ಡ್ ಆನ್ ನಂಬರ್ ಆಫ್ ಹೈಡ್ರೋಜನ್ ರೀಪ್ಲೇಸ್ ಮಾಡೋದ್ರ ಮೇಲೆ ವಿ ಹ್ಯಾವ್ ದ ಕ್ಲಾಸಿಫಿಕೇಶನ್. ಸೊ ಯಾವ್ದು ಕ್ಲಾಸಿಫಿಕೇಶನ್? ಅದನ್ನು ನಾವು ಪ್ರೈಮರಿ, ಸೆಕೆಂಡರಿ ಆ್ಯಂಡ್ ಟರ್ಷಿಯರಿ ಅಂತ ಕರಿತೀವಿ. ಇಲ್ಲಿ ನಿಮಗೆ ಒಂದು ವೆರಿ ಇಂಪಾರ್ಟೆಂಟ್ ಕ್ವಶನ್ ಕೇಳ್ತಾರೆ. ಏನಪ್ಪ ಅಂದರೆ, ಹೌ ಟು ಐಡೆಂಟಿಫೈ ಪ್ರೈಮರಿ, ಸೆಕೆಂಡರಿ, ಟರ್ಷಿಯರಿ ಕಾಂಪೌಂಡ್ಸ್ ಕೊಟ್ಬಿಟ್ಟು ಐಡೆಂಟಿಫೈ ವಿಚ್ ಇಸ್ ಪ್ರೈಮರಿ ಆಲ್ಕೇನ್ ಆರ್ ವಿಚ್ ಇಸ್ ಸೆಕೆಂಡರಿ ಆಲ್ಕೇನ್. ಇದಕ್ಕೆ ಸಿಂಪಲ್ ಟ್ರಿಕ್ ಹೇಳ್ಕೊಡ್ತೀನಿ ಹೇಗೆ ನೆನ್ಪಿಟ್ಕೊಳ್ಳೋದು ಅಂತ. ಸೊ ಪ್ರೈಮರಿ ಅಂದರೆ ಏನಿಲ್ಲ, ಇವಾಗ ಇದು ಕಾರ್ಬನ್, ಈ ಕಾರ್ಬನ್ಗೆ ಒಂದು ಹ್ಯಾಲೋಜನ್ ಅಟ್ಯಾಚ್ಡ್ ಆಗಿರುತ್ತೆ. ಫಸ್ಟು ಹ್ಯಾಲೋಜನ್ಸ್ ನೆನ್ಪಿಟ್ಕೋಬೇಕು. ಹ್ಯಾಲೋಜನ್ಸ್ ಯಾವ್ದ್ಯಾವ್ದಿದೆ ಅಂದರೆ ವಿ ಹ್ಯಾವ್ ಕ್ಲೋರಿನ್, ಬ್ರೋಮಿನ್, iodine and fluorine. So these are the main halogens we'll use in alloalkanes and alloarenes. ಓಕೆನಾ? ನಾವು ಈಗ ಈ ಸಿ ಎಲ್ ಅಟ್ಯಾಚ್ಡ್ ಆಗಿದೆ. ದಿಸ್ ಇಸ್ ಹ್ಯಾಲೋಜನ್ ಅಲ್ವಾ? ಈ ಸಿ ಎಲ್ಗೆ ಅಟ್ಯಾಚ್ಡ್ ಆಗಿರುವಂಥ ಕಾರ್ಬನ್ಗೆ ಎಷ್ಟು ಕಾರ್ಬನ್ಸ್ ಅಟ್ಯಾಚ್ಡ್ ಆಗಿದೆ ನೋಡಿ. ಓಕೆ, ಎಕ್ಸಾಂಪಲ್, ಇವಾಗ ಇಲ್ಲಿ ಹೈಡ್ರೋಜನ್ ಅಟ್ಯಾಚ್ಡ್ ಆಗಿದೆಯಲ್ವಾ? ಇದು ಹ್ಯಾಲೋಜನ್ ಅಟ್ಯಾಚ್ಡ್ ಆಗಿರೋ ಕಾರ್ಬನ್. ಈ ಕಾರ್ಬನ್ಗೆ ಏನಾದರೂ ಕಾರ್ಬನ್ಸ್ ಅಟ್ಯಾಚ್ಡ್ ಆಗಿದೆಯಾ? ನೋ. ಸೊ ಏನು ಕಾರ್ಬನ್ ಅಟ್ಯಾಚ್ಡ್ ಆಗಿಲ್ಲ ಅಂದರೆ ಇಟ್ ಇಸ್ ಡಿಫಾಲ್ಟ್ ಪ್ರೈಮರಿ. ಸೇಮ್ ವೇ ಈಗ ಒಂದು ಹೈಡ್ರೋಜನ್ ತೆಗೆದು ನಾನು ಕಾರ್ಬನ್ ಆ್ಯಡ್ ಮಾಡ್ತೀನಿ. ಈಗ ನೋಡಿ, ಇದು ಹ್ಯಾಲೋಜನ್ ಕಾರ್ಬನ್. ಈ ಕಾರ್ಬನ್ಗೆ ಎಷ್ಟು ಕಾರ್ಬನ್ ಅಟ್ಯಾಚ್ಡ್ ಆಗಿದೆ? ಓನ್ಲಿ 1. ಅಗೇನ್ ಇಟ್ ಇಸ್ ಅ ಪ್ರೈಮರಿ. ಈ ಕಾರ್ಬನ್ಗೆ ಏನಾದರೂ 2 ಕಾರ್ಬನ್ ಅಟ್ಯಾಚ್ಡ್ ಆದರೆ ಅದನ್ನು ಸೆಕೆಂಡರಿ ಅಂತ ಕರಿತೀವಿ. ಈಗ ಇದೇ ಕಾರ್ಬನ್ಗೆ 3 ಕಾರ್ಬನ್ಸ್ ಅಟ್ಯಾಚ್ಡ್ ಆದರೆ ಅದನ್ನು ಟರ್ಷಿಯರಿ ಅಂತ ಕರಿತೀವಿ. ದ್ಯಾಟ್ಸ್ ಇಟ್. ನೋ ನೀಡ್ ಎನಿ ಡೆಫಿನೇಷನ್. ಎಲ್ಲಿ ಹ್ಯಾಲೋಜನ್ ಇದೆ ನೋಡ್ಕೋಬೇಕು. ಆ ಹ್ಯಾಲೋಜನ್ ಅಟ್ಯಾಚ್ಡ್ ಆಗಿರೋ ಕಾರ್ಬನ್ಗೆ ಎಷ್ಟು ಕಾರ್ಬನ್ಸ್ ಅಟ್ಯಾಚ್ಡ್ ಆಗಿದೆ, ಹೌ ಮೆನಿ ಅಡ್ಜಸೆಂಟ್ ಕಾರ್ಬನ್ಸ್ ಆರ್ ಅಟ್ಯಾಚ್ಡ್, ಅದ್ರ ಮೇಲೆ ವಿ ಹ್ಯಾವ್ ಪ್ರೈಮರಿ, ಸೆಕೆಂಡರಿ ಆ್ಯಂಡ್ ಟರ್ಷಿಯರಿ. ಓಕೆ, ಇದನ್ನು ನಾನು ನಿಮಗೆ ಕ್ವಶನ್ಸ್ ಮಾಡಿಸ್ಬೇಕಾದ್ರೆ ಹೇಳ್ಕೊಡ್ತೀನಿ. ಸೊ ಟ್ರಿಕ್ ವೆರಿ ಸಿಂಪಲ್. ಒಂದು ಹ್ಯಾಲೋಜನ್ನ ಫಸ್ಟ್ ನೋಡ್ಕೋಬೇಕು, ಯಾವ ಕಾರ್ಬನ್ಗೆ ಅಟ್ಯಾಚ್ಡ್ ಆಗಿದೆ ಅಂತ. ಆ ಕಾರ್ಬನ್ಗೆ ಎಷ್ಟು ಕಾರ್ಬನ್ಸ್ ಅಟ್ಯಾಚ್ಡ್ ಆಗಿದೆಯೋ ಬೇಸ್ಡ್ ಆನ್ ದಟ್ ವಿ ಹ್ಯಾವ್ ಪ್ರೈಮರಿ, ಸೆಕೆಂಡರಿ ಆ್ಯಂಡ್ ಟರ್ಷಿಯರಿ. ಓಕೆನಾ? ಇದು ಕ್ಲಿಯರ್ ಆಯ್ತಲ್ವಾ? ಎಸ್. ಓಕೆ, ನೆಕ್ಸ್ಟ್. ಸೊ
ಸೊ ನಮಗೆ ಇನ್ನ ಒಂಥರ ಕ್ಲಾಸಿಫಿಕೇಶನ್ ಇದೆ. ಏನಪ್ಪಾ ಅಂದ್ರೆ ನಾವು ಎಕ್ಸಾಂಪಲ್ ಈಗ ಇಲ್ಲಿ ಹ್ಯಾಲೋಜನ್ ಅಟ್ಯಾಚ್ಡ್ ಆಗಿದೆ, ಕರೆಕ್ಟ್ ಅಲ್ಲ? ಸೊ ಬೇಸ್ಡ್ ಆನ್ ನಂಬರ್ ಆಫ್ ಕಾರ್ಬನ್ ಅಟ್ಯಾಚ್ ಮೇಲೆ ವಿ ಹ್ಯಾವ್ ಪ್ರೈಮರಿ, ಸೆಕೆಂಡ್, ಟರ್ಷಿಯರಿ. ಬಟ್ ಈ ಕಾರ್ಬನ್ ಇಟ್ ಕ್ಯಾನ್ ಆಲ್ಸೋ ಹ್ಯಾವ್ ಡಬಲ್ ಬಾಂಡ್. ಓಕೆ, ಡಬಲ್ ಬಾಂಡ್ ಇರ್ಬೋದು, ಆರ್ ಸಿ ಈ ತರ ಇರುತ್ತೆ ಅಂತ ಅನ್ಕೊಳ್ಳಿ. ದಿಸ್ ಇಸ್ ದ ಒನ್ ಕಾಂಪೌಂಡ್. ಸೊ ಈ ಎರಡು ಕಾಂಪೌಂಡ್ ಅಲ್ಲಿ ಏನಪ್ಪ ಡಿಫ್ರೆನ್ಸು? ಇಲ್ಲಿ ಇದು ಹ್ಯಾಲೋಜನ್ ಅಟ್ಯಾಚ್ಡ್ ಆಗಿರೋ ಕಾರ್ಬನ್. ಈ ಕಾರ್ಬನ್ಗೆ ವಿ ಹ್ಯಾವ್ ಡಬಲ್ ಬಾಂಡ್. ಇಲ್ಲಿ ದಿಸ್ ಇಸ್ ಹ್ಯಾಲೋಜನ್ ಅಟ್ಯಾಚ್ಡ್ ಕಾರ್ಬನ್, ಇದ್ರದ್ದು ನೆಕ್ಸ್ಟ್ ಕಾರ್ಬನ್ಗೆ ವಿ ಹ್ಯಾವ್ ಡಬಲ್ ಬಾಂಡ್, ಕರೆಕ್ಟ್ ಅಲ್ಲ? ಸೊ ಬೇಸ್ಡ್ ಆನ್ ದ ನಂಬರ್ ಆಫ್ ಡಬಲ್ ಬಾಂಡ್ಸ್. ಓಕೆ, ಸೊ ಇಲ್ಲಿ ಡೈರೆಕ್ಟ್ ಆಗಿ ಹ್ಯಾಲೋಜನ್ ಅಟ್ಯಾಚ್ಡ್ ಆಗಿರೋ ಕಾರ್ಬನ್ಗೆ ಡಬಲ್ ಬಾಂಡ್ ಇದೆ. ಇಲ್ಲಿ ಹ್ಯಾಲೋಜನ್ ಅಟ್ಯಾಚ್ಡ್ ಆಗಿರೋ ನೆಕ್ಸ್ಟ್ ಕಾರ್ಬನ್ ಆರ್ ಯು ಕ್ಯಾನ್ ಸೆ ಅಡ್ಜಸೆಂಟ್ ಕಾರ್ಬನ್ಗೆ ಡಬಲ್ ಬಾಂಡ್ ಇದೆ. ಸೊ ಈ ಎರಡು ಕ್ಲಾಸಿಫಿಕೇಶನ್ ಏನಂತ ಕರಿತೀವಪ್ಪ ಅಂದ್ರೆ, ಡೈರೆಕ್ಟ್ ಆಗಿ ಅಟ್ಯಾಚ್ಡ್ ಆಗಿರೋದನ್ನ ವಿ ಕಾಲ್ಡ್ ಆಸ್ ಅಲೈಲಿಕ್ ಅಂತ ಕರಿತೀವಿ. ಓಕೆ, ಸೊ ವಿ ಕಾಲ್ಡ್ ಆಸ್ ವಾಟ್? ಅಲೈಲಿಕ್ ಕಾಂಪೌಂಡ್ಸ್. ಅಂದ್ರೆ ಡೈರೆಕ್ಟ್ ಆಗಿ ಅಟ್ಯಾಚ್ಡ್ ಆದ್ರೆ ದಟ್ ಈಸ್ ಕಾಲ್ಡ್ ಆಸ್ ಅಲೈಲಿಕ್. ಅಡ್ಜಸೆಂಟ್ ಕಾರ್ಬನ್ಗೆ ಡಬಲ್ ಬಾಂಡ್ ಅಟ್ಯಾಚ್ಡ್ ಆದ್ರೆ ದಟ್ ಈಸ್ ವಿ ಕಾಲ್ಡ್ ಆಸ್ ವಿನೈಲಿಕ್. ಓಕೆ, ವಿನೈಲಿಕ್ ಹ್ಯಾಲೈಡ್ ಅಂತ ಕರಿತೀವಿ. ಓಕೆನಾ? ಸೊ ಇದಿಷ್ಟೇ ಸಿಂಪಲ್. ಸೊ ಅಡ್ಜಸೆಂಟ್ ಕಾರ್ಬನ್ಗೆ ಅಟ್ಯಾಚ್ಡ್ ಆಗಿದ್ರೆ ಡಬಲ್ ಬಾಂಡ್ ವಿನೈಲಿಕ್, ಅದೇ ಸೇಮ್ ಕಾರ್ಬನ್ಗೆ ಡಬಲ್ ಬಾಂಡ್ ಅಟ್ಯಾಚ್ಡ್ ಆಗಿದ್ರೆ ಅಲೈಲಿಕ್. ಅರ್ಥ ಆಗ್ತಿದೆ ಅಲ್ವಾ? ಎಸ್. ಓಕೆ, ಸೊ ಇವಾಗ ಪ್ರಿಪರೇಷನ್ ಬರೋಣ. ಸಿ, ಇದು ಬೋರ್ಡ್ ಎಕ್ಸಾಮ್ ಅಲ್ಲ. ಬೋರ್ಡ್ ಎಕ್ಸಾಮ್ ಅಲ್ಲ ಆದರೆ ನೀವು ರಿಯಾಕ್ಷನ್ ಸಮೇತ ವಿ ನೀಡ್ ಟು ಸ್ಟಡಿ, ಕರೆಕ್ಟ್ ಅಲ್ವಾ? ಇಲ್ಲಿ ಆ ಥರ ಅಲ್ಲ. ರಿಯಾಕ್ಷನ್ಸ್ ಅವರೇ ಕೊಟ್ಟಿರ್ತಾರೆ, ಯು ನೀಡ್ ಟು ಓನ್ಲಿ ಐಡೆಂಟಿಫೈ ಕೆಟಲಿಸ್ಟ್ ಏನು, ಪ್ರಾಡಕ್ಟ್ ಏನು, ಅದನ್ನು ಮಾತ್ರ ಐಡೆಂಟಿಫೈ ಮಾಡಬೇಕು. ಅದು ಹೆಂಗೆ ಐಡೆಂಟಿಫೈ ಮಾಡೋದು, ಯಾವ್ಯಾವ ರಿಯಾಕ್ಷನಲ್ಲಿ ಏನೇನು ಐಡೆಂಟಿಫೈ ಮಾಡೋದು ಅಂತ ಇವಾಗ ಟ್ರಿಕ್ಸ್ ಹೇಳ್ಕೊಡ್ತೀನಿ. ಓಕೆನಾ? ಸೊ ನಾವು ಎಕ್ಸಾಂಪಲ್ ಈಗ ಒಂದು ರಿಯಾಕ್ಷನ್ ತಗೊಳ್ಳೋಣ. ಓಕೆ, ಈಗ ಹಾಲೋ ಆಲ್ಕಿನ್ಸ್ನ ಪ್ರಿಪೇರ್ ಮಾಡಬೇಕು. ಸೊ ಹಾಲೋ ಆಲ್ಕಿನ್ಸ್ ಅಂದರೆ ಏನಪ್ಪ? RX. ಈ RXನ ಪ್ರಿಪೇರ್ ಮಾಡಬೇಕು. ಸೊ ಯಾವ್ದ್ಯಾವ್ದ್ರಿಂದ ಪ್ರಿಪೇರ್ ಮಾಡ್ಬೋದು? ಒಂದು ಆಲ್ಕೋಹಾಲ್. ಈಗ ಆಲ್ಕೋಹಾಲ್ ತಗೊಂಡಿದ್ದೀನಿ, ಈ ಆಲ್ಕೋಹಾಲಿಂದ RXನ ಪ್ರಿಪೇರ್ ಮಾಡಬೇಕು. ವೆರಿ ಸಿಂಪಲ್. ಈಗ ಇಲ್ಲಿ OH ಇದೆಯಲ್ವಾ, ಈ OH ಜಾಗದಲ್ಲಿ ನನಗೆ ಏನು ಬರಬೇಕು? X ಬರಬೇಕು. X ಬರಬೇಕು ಅಂದರೆ ಐ ನೀಡ್ ಟು ಆ್ಯಡ್ X, ಕರೆಕ್ಟ್? ಹ್ಯಾಲೋಜನ್ನ ಆ್ಯಡ್ ಮಾಡಬೇಕು. ಹ್ಯಾಲೋಜನ್ ಸಿಂಪಲ್ ಆಗಿ ಆ್ಯಡ್ ಮಾಡೋಕ್ಕಾಗುತ್ತಾ? ಇಲ್ಲ, ಬಿಕಾಸ್ ಇಟ್ಸ್ ಹೈಲಿ ಎಲೆಕ್ಟ್ರೋನೆಗೆಟಿವ್. ಸೊ ಅದಕ್ಕೆ ಆ್ಯಂಡ್ ಇಲ್ಲಿ OH ಇದೆ. OH ನಾನು ಸಿಂಪಲ್ ಆಗಿ ರಿಮೂವ್ ಮಾಡೋಕ್ಕಾಗುತ್ತಾ? ಇನ್ನೊಂದು Hನ ಆ್ಯಡ್ ಮಾಡಿದ್ರೆ ಅವಾಗ ನನಗೆ ಏನಾಗಿ ರಿಮೂವ್ ಆಗುತ್ತೆ? ಇಟ್ ವಿಲ್ ರಿಮೂವ್ಡ್ ಆಸ್ ವಾಟರ್, ಕರೆಕ್ಟ್? ವಾಟರ್ ಆಗಿ ರಿಮೂವ್ ಆಗುತ್ತೆ. ಸೊ ವಾಟರ್ ಆಗಿ ರಿಮೂವ್ ಆಗಬೇಕಂದ್ರೆ ಐ ನೀಡ್ ಒನ್ ಹೈಡ್ರೋಜನ್. ಸೊ ವಾಟ್ ಯು ಗೋಯಿಂಗ್ ಟು ಆ್ಯಡ್? ಯು ಗೋಯಿಂಗ್ ಟು ಆ್ಯಡ್ HX, ಹ್ಯಾಲೋಜನ್ ಆಸಿಡ್. ಅರ್ಥ ಆಯ್ತಾ ಹೇಗೆ ಅಂತ? ಸೊ ಕೊಟ್ಟಿರೋ ರಿಯೇಜೆಂಟ್ ಮೇಲೆ ಆ್ಯಂಡ್ ಪ್ರಾಡಕ್ಟ್ನ ಡಿಫೈನ್ ಮಾಡ್ಬೋದು. ಓಕೆ, ಸೊ ಏನು ಆ್ಯಡ್ ಮಾಡಿದ್ವಿ? HX. ಸೇಮ್ ಅದೇ ರೀತಿ ಈಗ ಒಂದು ಎಕ್ಸಾಂಪಲ್, ಯು ನೀಡ್ ಟು ಪ್ರಿಪೇರ್ RX. ಓಕೆ, RXನ ಪ್ರಿಪೇರ್ ಮಾಡಬೇಕು. ಯಾವುದರಿಂದ? ಅಗೇನ್ ಕನ್ಸಿಡರ್ ಆಲ್ಕೋಹಾಲ್. ಆಲ್ಕೋಹಾಲಿಂದನೇ ಪ್ರಿಪೇರ್ ಮಾಡಬೇಕು. ಒಂದು ಏನು ಆ್ಯಡ್ ಮಾಡಿದ್ವಿ? HX ಆ್ಯಡ್ ಮಾಡಿದ್ವಿ. ಸೊ ಇವಾಗ ಬೇರೆ ಯಾವುದೋ ಒಂದು ರಿಯೇಜೆಂಟ್ ಕೊಟ್ಟರು ಅಂತ ಅನ್ಕೊಳ್ಳೋಣ. ಎಕ್ಸಾಂಪಲ್ PCl3 ಆರ್ PX3. PX3 ನಥಿಂಗ್ ಬಟ್ ವಾಟ್? ಫಾಸ್ಫರಸ್ ಟ್ರೈಹ್ಯಾಲೈಡ್. ಸೊ ಈಗ ಇಲ್ಲಿ ನೋಡ್ಕೊಳ್ಳಿ, ಪ್ರಾಡಕ್ಟ್ ಏನೇನು ಬರ್ಬೋದು? ಇಲ್ಲಿ ನಮಗೆ OH ಇದೆ, ಇಲ್ಲಿ ನಮಗೆ PX3 ಇದೆ, ಇಲ್ಲಿ PX3 ಇದೆ. ಸೊ ಇಲ್ಲೂ ಕೂಡ ದೇ ವಿಲ್ ಗಿವ್. ಸೊ ಬ್ಯಾಲೆನ್ಸಿಂಗ್, ಡೋಂಟ್ ವರಿ, ಬ್ಯಾಲೆನ್ಸಿಂಗ್ ಎವ್ರಿಥಿಂಗ್ ಅವರೇ ಕೊಟ್ಟಿರ್ತಾರೆ. ಓನ್ಲಿ ಥಿಂಗ್ ಇಸ್ ನಿಮಗೆ ಪ್ರಾಡಕ್ಟ್ನ ಅನಲೈಸ್ ಮಾಡಬೇಕು. ಈಗ ಎಕ್ಸಾಂಪಲ್ ಇಲ್ಲಿ ನಿಮಗೆ A ಅಂತ ಕೊಟ್ಟಿರ್ತಾರೆ. ಈ ಪ್ರಾಡಕ್ಟ್ ಏನು ಅಂತ ಐಡೆಂಟಿಫೈ ಮಾಡಬೇಕು. ಸೊ ಇಲ್ಲಿ 3R ಇದೆ, ಇಲ್ಲೂ 3X ಇದೆ, ಎರಡೂ ಸೇರಿ ನಿಮಗೆ 3RX ಬರುತ್ತೆ. ಉಳ್ಕೊಂಡಿರೋದು ಏನೇನಾಗಾದ್ರೆ ಯು ಹ್ಯಾವ್ ಓನ್ಲಿ ದಿಸ್, ಕರೆಕ್ಟ್? ಸೊ P ಆ್ಯಂಡ್ OH 3 ಟೈಮ್ಸ್ ಇದೆ, ಕರೆಕ್ಟಾ? ಸೊ ಇದು ಏನಾಗಿ ರಿಮೂವ್ ಆಗುತ್ತಪ್ಪ ಅಂದರೆ, ಸೊ ಟೋಟಲ್ ನಮಗಿರೋದೇನು? O ಮತ್ತು P 3 ಟೈಮ್ಸ್ ಇದೆ ಆ್ಯಂಡ್ ಹೈಡ್ರೋಜನ್ ಕೂಡ 3 ಟೈಮ್ಸ್ ಇದೆ. ಸೊ ಯು ವಿಲ್ ಗೆಟ್ ದಿ ಫಾಸ್ಫೋರಿಕ್ ಆ್ಯಸಿಡ್. ಅರ್ಥ ಆಯ್ತಾ ಹೇಗೆ ಐಡೆಂಟಿಫೈ ಮಾಡೋದು ಅಂತ? ಸೊ ನೀವು ಡೋಂಟ್ ವರಿ, ನೋ ನೀಡ್ ಟು ಸ್ಟಡಿ ಎವ್ರಿ ರಿಯಾಕ್ಷನ್ಸ್. ರಿಯೇಜೆಂಟ್ ಏನು, ಕೆಟಲಿಸ್ಟ್ ಏನು ಅಂತ ನೆನ್ಪಿಟ್ಕೊಂಡ್ರೆ ಸಾಕು. ಯು ಕ್ಯಾನ್ ಆರಾಮ್ಸೆ ರೈಟ್ ದ ಪ್ರಾಡಕ್ಟ್ಸ್. ಅರ್ಥ ಆಯ್ತಲ್ವಾ? ಎಸ್. ಓಕೆ, ಈ ಚಾಪ್ಟರ್ಲಿ ಒನ್ ಆಫ್ ದ ವೆರಿ ಇಂಪಾರ್ಟೆಂಟ್ ಟಾಪಿಕ್ ಏನಪ್ಪ ಅಂದರೆ ಅದು ಮಾರ್ಕೋನಿಕ್ ಆಫ್ ರೂಲ್. ಏನಿದು ಮಾರ್ಕೋನಿಕ್ ಆಫ್ ರೂಲ್? ನಿಮ್ಗೆ ಇದ್ರದ್ದು ಮೇಯ್ನ್ ಆಗಿ ಪ್ರಾಡಕ್ಟ್ನ ಕೇಳ್ತಾರೆ, ಏನು ಪ್ರಾಡಕ್ಟ್ ಒಪ್ಟೈಂಡ್ ಆಗುತ್ತೆ ಅಂತ. ಸೊ ನಾವು ಹೇಳ್ಕೊಡ್ತೀನಿ, ಕೇಳಿಸ್ಕೊಳ್ಳಿ. ನಾವು ಮಾರ್ಕೋನಿಕ್ ಆಫ್ ರೂಲ್ ಆಗಬೇಕು ಅಂದರೆ ವಿ ನೀಡ್ ಆಲ್ಕಿನ್ಸ್.
ಓಕೆ, ಡಬಲ್ ಬಾಂಡ್ ಇರುವಂಥ ಕಾಂಪೌಂಡ್ ಬೇಕು. ಆ್ಯಂಡ್ ಇದರಿಂದ ಡಬಲ್ ಬಾಂಡ್ ಇರೋದು ಸಿಂಗಲ್ ಬಾಂಡಾಗಿ ಕನ್ವರ್ಟ್ ಆಗುತ್ತೆ ಇನ್ ಪ್ರೆಸೆನ್ಸ್ ಆಫ್ ವಾಟ್ HX. ಓಕೆ, ಇಲ್ಲಿ ಈಗ ಮೇನ್ ನಮ್ಗೆ ಏನಪ್ಪ ಇರೋದು ಅಂದರೆ ಈ ಹೈಡ್ರೋಜನ್ ಎಲ್ಲಿಗೆ ಅಟ್ಯಾಚ್ಡ್ ಆಗುತ್ತೆ ಆ್ಯಂಡ್ ಎಕ್ಸ್ ಎಲ್ಲಿಗೆ ಅಟ್ಯಾಚ್ಡ್ ಆಗುತ್ತೆ. ದಟ್ ಈಸ್ ವಾಟ್ ವಿ ಕಾಲ್ಡ್ ಎಸ್ ಮಾರ್ಕಾನಿಕ್ ಆಫ್ ರೂಲ್. ನೆನ್ಪಿಟ್ಕೊಳ್ಳಿ, ಮಾರ್ಕಾನಿಕ್ ಆಫ್ ರೂಲ್ ಅಂದರೆ ಈ ಹೈಡ್ರೋಜನ್ ಇದೆಯಲ್ವಾ, ಈ ಹೈಡ್ರೋಜನ್ ವಿಲ್ ಅಟ್ಯಾಚ್ ಟು ದಿ ಮೋರ್ ನಂಬರ್ ಆಫ್ ಹೈಡ್ರೋಜನ್. ಓಕೆನಾ? ಎಕ್ಸಾಂಪಲ್, ಈಗ ಇದನ್ನು ಕಂಪ್ಲೀಟ್ ಬರಿತೀನಿ. ಸೊ ಇಲ್ಲಿ ನಿಮಗೆ 2 ಹೈಡ್ರೋಜನ್ ಇದೆ, ಆ್ಯಂಡ್ ಇಯರ್ 1 ಹೈಡ್ರೋಜನ್, ಆ್ಯಂಡ್ ಇಯರ್ ಇಟ್ ಇಸ್ 3 ಹೈಡ್ರೋಜನ್. ಕರೆಕ್ಟಾ? ಸೊ ಈ ಹೈಡ್ರೋಜನ್ ಏನಾಗುತ್ತೆ, ವಿಚ್ ಅಟ್ಯಾಚ್ ಟು ದ ಕಾರ್ಬನ್ ಕಂಟೈನಿಂಗ್ ಮೋರ್ ಹೈಡ್ರೋಜನ್. ಸೊ ಈ ಹೈಡ್ರೋಜನ್ ಏನು ಮಾಡುತ್ತೆ, ವಿಚ್ ಅಟ್ಯಾಚ್ ಟು ದಿ ಕಾರ್ಬನ್ ಕಂಟೈನಿಂಗ್ ಮೋರ್ ನಂಬರ್ ಆಫ್ ಹೈಡ್ರೋಜನ್. ಓಕೆ, ಮೋರ್ ನಂಬರ್ ಆಫ್ ಹೈಡ್ರೋಜನ್ ಎಲ್ಲಿದೆಯೋ ಅಲ್ಲಿಗೆ ಅಟ್ಯಾಚ್ಡ್ ಆಗುತ್ತೆ. ಈ ಹ್ಯಾಲೋಜನ್ ಏನು ಮಾಡುತ್ತೆ, ಈ ಹ್ಯಾಲೋಜನ್ ವಿಲ್ ಅಟ್ಯಾಚ್ ಟು ದಿ ಲೆಸ್ ನಂಬರ್ ಆಫ್ ಹೈಡ್ರೋಜನ್. ಸೊ ದಟ್ ದೆನ್ ವಿಲ್ ಗೆಟ್ ದ ಕಾಂಪೌಂಡ್ ಆಸ್, ನಾವು ಇಲ್ಲಿ ನಿಮಗೆ 3 ಹೈಡ್ರೋಜನ್ ಬರುತ್ತೆ ಆ್ಯಂಡ್ ಇಲ್ಲಿ ನಿಮಗೆ ಎಕ್ಸ್ ಬರುತ್ತೆ. ದಿಸ್ ಇಸ್ ವಾಟ್ ವಿ ಕಾಲ್ಡ್ ಎಸ್ ಮಾರ್ಕಾನಿಕ್ ಆಫ್ ರೂಲ್. ಇದೇ ಏನಾದರೂ ರಿವರ್ಸ್ ಆರ್ಡರ್ ಆದರೆ, ಎಕ್ಸಾಂಪಲ್, hydrogen will attach to less number of hydrogen and halogen will attach to more number of hydrogen ಆದರೆ that is we called as anti-Markovnikov of rule. ಓಕೆನಾ? ಸೊ Markovnikov of rule and anti-Markovnikov of rule will takes place in any halogen, but anti-Markovnikov of rule will happens only in HBr reagent. ಅಂದರೆ ಹೈಡ್ರೋಜನ್ ಬ್ರೋಮೈಡ್ ಇದ್ದರೆ ಮಾತ್ರ ಆ್ಯಂಟಿ ಮಾರ್ಕಾನಿಕ್ ಆಫ್ ರೂಲ್ ರಿಯಾಕ್ಷನ್ ಆಗುತ್ತೆ, ಇಲ್ಲಾಂದರೆ ಆಗೋದಿಲ್ಲ. ಬಟ್ ಮಾರ್ಕಾನಿಕ್ ಆಫ್ ರೂಲ್ಗೆ ಯಾವ್ದಾರು ಆಗಿರ್ಬೋದು, ಇಟ್ ಕ್ಯಾನ್ ಬಿ Cl, Br, ಅಯೋಡಿನ್, ಫ್ಲೂರೈಡ್, ಬಟ್ ಆ್ಯಂಟಿ ಮಾರ್ಕಾನಿಕ್ ಆಫ್ ರೂಲ್ HBr. ಈಸಿ ಟ್ರಿಕ್ ಅಲ್ವಾ? ಯಾವಾಗ ಆ್ಯಂಟಿ ಮಾರ್ಕಾನಿಕ್ ಆಫ್ ರೂಲ್ ಆಗುತ್ತೆ ಅಂದರೆ ಇಟ್ ಕಂಪಲ್ಸರಿ HBr ಇರಲೇಬೇಕು ಆ ರಿಯಾಕ್ಷನಲ್ಲಿ. HBr ಇಲ್ಲ ಅಂದರೆ ಯು ಕ್ಯಾನ್ ಈಸಿಲಿ ಸೇ ವಿಚ್ ಅಂಡರ್ಗೋಸ್ ಮಾರ್ಕಾನಿಕ್ ಆಫ್ ರೂಲ್. ಸೊ ಈ ಟ್ರಿಕ್ಸ್ ಅರ್ಥ ಆಯಿತು ಅಂತ ಅನ್ಕೋತೀನಿ. So next is nucleophilic substitution reaction. Okay, so now see, ನೀವು ಬೋರ್ಡ್ ಎಕ್ಸಾಮ್ಗೆ SN1 ಆ್ಯಂಡ್ SN2 ಕಂಪ್ಲೀಟಾಗಿ ಓದ್ಕೊಂಡಿದ್ರಿ ಫಾರ್ 3 ಮಾರ್ಕ್ಸ್. ಇಲ್ಲಿ ಅದು ಪೂರ್ತಿ ಬೇಕಾಗಿಲ್ಲ. ಸೊ ಟ್ರಿಕ್ಸ್ ನೆನ್ಪಿಟ್ಕೋಬೇಕು. SN1 ಹಿಂಗೆ ಐಡೆಂಟಿಫೈ ಮಾಡೋದು, SN1ಗೆ ಯಾವ್ಯಾವ ಪ್ರಾಡಕ್ಟ್ ಬರುತ್ತೆ, ಯಾವ್ಯಾವ ರಿಯೇಜೆಂಟ್ ಅಂಡರ್ಗೋಸ್ ಆಗುತ್ತೆ, ಯಾವುದು ಫಾಸ್ಟಾಗಿ ಅಂಡರ್ಗೋಸ್ ಆಗುತ್ತೆ, ಅದನ್ನು ನೆನ್ಪಿಟ್ಕೊಂಡ್ರೆ ಸಾಕು. ಓಕೆ, ಇವಾಗ ಹೇಳ್ಕೊಡ್ತೀನಿ. ಫಸ್ಟು SN1 ಏನು ಅಂದರೆ ಮೇಯ್ನ್ ಆಗಿ ನೀವು ನೆನ್ಪಿಟ್ಕೋಬೇಕಾಗಿರೋದು, ಸೊ ಒಂದು ನ್ಯೂಕ್ಲಿಯೋಫೈಲ್ ಅಟ್ಯಾಚ್ಡ್ ಆಗುತ್ತೆ. ನಾವು RX ಇದೆ, ಈ RXಗೆ ಒಂದು ನ್ಯೂಕ್ಲಿಯೋಫೈಲ್ ಅಟ್ಯಾಚ್ಡ್ ಆಗಬೇಕು. ಈ ನ್ಯೂಕ್ಲಿಯೋಫೈಲ್ ಇಟ್ ಕ್ಯಾನ್ ಅಟ್ಯಾಕ್ ಫ್ರಮ್ ಎನಿ ಆಫ್ ದ ಸೈಡ್, ಯಾವ ಸೈಡಿಂದನಾದರೂ ಅಟ್ಯಾಕ್ ಆಗ್ಬೋದು. ಅರ್ಥ ಆಗ್ತಿದ್ಯಾ? ಸೊ ಆವಾಗ ನಮ್ಗೆ ಏನಾಗುತ್ತೆ ಅಂದರೆ, ಇದು ಯಾವ ಸೈಡಿಂದ ಬೇಕನ್ನಾದರೂ ಅಟ್ಯಾಕ್ ಆಗ್ಬೋದು. ನಾವು ಅವಾಗ ನಮ್ಗೆ ಏನು ಸಿಗುತ್ತೆ, ಯು ವಿಲ್ ಗೆಟ್ ಐದರ್ ದಿಸ್ ಕಾಂಪೌಂಡ್ ಆರ್ ದಿಸ್ ಕಾಂಪೌಂಡ್. ಕರೆಕ್ಟಾ? ಈ ಥರ ಬರುತ್ತೆ. ಅಂದರೆ ಏನು, ಇಟ್ ಕ್ಯಾನ್ ಅಟ್ಯಾಕ್ಸ್ ಟು ಡೈರೆಕ್ಟ್ ಆರ್ ಇಟ್ ಕ್ಯಾನ್ ಅಟ್ಯಾಚ್ ಟು ಇಂಡೈರೆಕ್ಟ್. ಕರೆಕ್ಟಾ? ಅಂದರೆ ಫ್ರಂಟಲ್ಲಾದರೂ ಅಟ್ಯಾಚ್ಡ್ ಆಗ್ಬೋದು ಅಥವಾ ಬ್ಯಾಕಲ್ಲಾದರೂ ಅಟ್ಯಾಚ್ಡ್ ಆಗ್ಬೋದು. ಸೊ ಈ ಫ್ರಂಟಲ್ಲಿ ಮೀನ್ಸ್ ಸೇಮ್ ಪೊಸಿಷನ್ಗೆ ನ್ಯೂಕ್ಲಿಯೋಫೈಲ್ ಅಟ್ಯಾಚ್ಡ್ ಆದರೆ ಅದನ್ನೇನಂತ ಕರಿತೀವಿ, ವಿ ಕಾಲ್ ದಟ್ ಆಸ್ ರಿಟೆನ್ಷನ್ ಅಂತ ಕರಿತೀವಿ. ಮೀನ್ಸ್ ರಿಟೆನ್ಷನ್ ಪ್ರಾಡಕ್ಟ್ ಅಂತ ಕರಿತೀವಿ. ರಿಟೆನ್ಷನ್ ಅಂದರೆ ಏನಿಲ್ಲ, ಸೇಮ್ ಹ್ಯಾಲೋಜನ್ ಪ್ಲೇಸಲ್ಲಿ ಅಟ್ಯಾಚ್ಡ್ ಆಗಿರಬೇಕು. ಏನಾದರೂ ಆಪೋಸಿಟ್ ಸೈಡ್ಗೆ ಅಟ್ಯಾಚ್ಡ್ ಆದರೆ ದಟ್ ಈಸ್ ಕಾಲ್ಡ್ ಆಸ್ ಇನ್ವರ್ಷನ್. ಓಕೆ, ಇನ್ವರ್ಷನ್ ಅಂತ ಕರಿತೀವಿ. ರಿಟೆನ್ಷನ್ ಆ್ಯಂಡ್ ಇನ್ವರ್ಷನ್ ಎರಡೂ ಸಿಗೋದ್ರಿಂದ, ಕರೆಕ್ಟಾ, ಯು ವಿಲ್ ಗೆಟ್ ಬೋತ್ ದ ಪ್ರಾಡಕ್ಟ್ ಅಲ್ವಾ, ಎರಡು ಸಿಗ್ತಾ ಇದೆ ಅಲ್ವಾ ನಮಗಿಲ್ಲಿ. ಅದಕ್ಕೆ ನೆನ್ಪಿಟ್ಕೊಳ್ಳಿ, SN1 ವಿಲ್ ಹ್ಯಾವ್ ಎನಾನ್ಶಿಯೋಮರ್ಸ್. ಓಕೆ, SN1 ಏನಿರುತ್ತೆ, ಎನಾನ್ಶಿಯೋಮರ್ಸ್ ಇರುತ್ತೆ. ಏನಿದು ಎನಾನ್ಶಿಯೋಮರ್ ಅಂದರೆ ನೆಕ್ಸ್ಟ್ ಹೇಳ್ಕೊಡ್ತೀನಿ. ಓಕೆ, ಈ ಟಾಪಿಕ್ ಆದಮೇಲೆ ಹೇಳ್ಕೊಡ್ತೀನಿ. ಎನಾನ್ಶಿಯೋಮರ್ಸ್ ಇರುತ್ತೆ ಅಂದರೆ ಆಪೋಸಿಟ್ಸ್ ಇರೋವಂಥ ಎರಡೂ ಕಾಂಪೌಂಡ್ಸು ಒಬ್ಟೈಂಡ್ ಆಗ್ತಿದೆ. ಅರ್ಥ ಆಗ್ತಿದೆಯಾ? ಇದು SN1. SN2ಗೇನು, SN2 ಅಲ್ಲಿ ಮೇಯ್ನ್ ಆಗಿ ಸೊ ಹ್ಯಾಲೋಜನ್ ಆಟಮ್ ಇರುತ್ತೆ. ಓಕೆನಾ? ಇದಕ್ಕೊಂದು ನ್ಯೂಕ್ಲಿಯೋಫೈಲ್ ಅಟ್ಯಾಕ್ ಆಗಬೇಕು. ಸೊ ಇಲ್ಲಿ ನ್ಯೂಕ್ಲಿಯೋಫೈಲ್ ಏನು ಮಾಡುತ್ತಪ್ಪ ಅಂದರೆ, ಇದು ಡೈರೆಕ್ಟಾಗಿ ಅಟ್ಯಾಕ್ ಆಗಕ್ಕೆ ಹೋಗಲ್ಲ. ಸೊ ಏನು ಮಾಡುತ್ತೆ, ಇದು ಇಂಡೈರೆಕ್ಟಾಗಿ ಅಟ್ಯಾಕ್ ಮಾಡುತ್ತೆ.
ಇಂಡೈರೆಕ್ಟ್ ಆಗಿ ಅಟ್ಯಾಕ್ ಮಾಡಿ, ಸೊ ನಮ್ಗಿಲ್ಲಿ ಒಂದು ಸೆಂಟರ್ ಕಾಂಪೌಂಡ್ ಬರುತ್ತೆ. ಲೈಕ್ ಎಕ್ಸಾಂಪಲ್ ಈ ತರ ಇಲ್ಲೊಂದು ಬರುತ್ತೆ, ಇಲ್ಲೊಂದು ಬರುತ್ತೆ. ಕರೆಕ್ಟ್ ನೋಡಿ, ಸಿ ಎಕ್ಸಾಕ್ಟ್ ಆಗಿ ಆಪೋಸಿಟ್ ಆಗಿ ಅಟ್ಯಾಚ್ಡ್ ಆಗಿದೆ ಅಲ್ವಾ? ಸೊ ಅದು ಬ್ರೇಕ್ ಆದ್ಮೇಲೆ ನಮಗೆ ಸಿಗುವಂತ ಕಾಂಪೌಂಡ್ ಹೆಂಗಿರುತ್ತೆ ಅಂದ್ರೆ ದಿಸ್ ಒನ್ ನಥಿಂಗ್ ಬಟ್ ಇನ್ವರ್ಷನ್. ಕರೆಕ್ಟಾ? ಸೊ ಆಪೋಸಿಟ್ ಅಟ್ಯಾಚ್ಡ್ ಆಗಿದೆ, ಇನ್ವರ್ಷನ್ ಕಾಂಪೌಂಡ್ ಸಿಗುತ್ತೆ. ಇದನ್ನ ನೀವು ಕಲ್ತಿದ್ರಿ ಅಲ್ವಾ ಎಕ್ಸಾಮ್ಗೆ. ಬಟ್ ಇಲ್ಲಿ ಏನ್ ನೆನ್ಪಿಟ್ಕೋಬೇಕು, ಯಾಕಿದು ಆಪೋಸಿಟ್ ಅಲ್ಲಿ ಅಟ್ಯಾಚ್ಡ್ ಆಗುತ್ತೆ, ಸೊ ಏನ್ ರೀಸನು, ಅದನ್ನ ಇವಾಗ ಟ್ರಿಕ್ಸ್ ಅಲ್ಲಿ ಹೇಳ್ಕೊಡ್ತೀನಿ. ಟ್ರಿಕ್ಸ್ ನೆನ್ಪಿಟ್ಕೊಂಡ್ರೆ ಸಾಕು, ನಿಮ್ಗೆ ಆರಾಮ್ಸೆ ನೆನ್ಪಿರುತ್ತೆ ಥಿಯರಿ ಓದೋದಕ್ಕಿಂತ. ಓಕೆನಾ? ಟ್ರಿಕ್ ನಂಬರ್ 1 ಏನಪ್ಪಾ ಅಂದ್ರೆ, ಸೊ ಫಸ್ಟ್ ರೇಟ್. ಸೊ ರೇಟ್ ಅಂತ, ರೇಟ್ ನಥಿಂಗ್ ಬಟ್ ಸ್ಪೀಡ್ ಆಫ್ ಅ ರಿಯಾಕ್ಷನ್. ವಾಟ್ ಇಸ್ ದ ರೇಟ್, ಆರ್ಡರ್ ಆಫ್ ಅ ರಿಯಾಕ್ಷನ್ ಅಂತ ಕೇಳ್ತಾನೆ. ಸೊ ರೇಟ್ ಯಾವಾಗ್ಲೂ ನೆನ್ಪಿಟ್ಕೊಳ್ಳಿ, ಫಾರ್ ಎಸ್ ಎನ್ ಒನ್ ಏನಾಗಿರುತ್ತೆ ಅಂದ್ರೆ ಕೆ ನಥಿಂಗ್ ಬಟ್ ರೇಟ್ ಕಾನ್ಸ್ಟೆಂಟ್ ಅಂಡ್ ಆರ್ ಎಕ್ಸ್ ಓನ್ಲಿ ಡಿಪೆಂಡ್ಸ್ ಆನ್ ದ ಹ್ಯಾಲೋಜನ್ ಹ್ಯಾಲೈಡ್. ದಟ್ಸ್ ಇಟ್. ಇಟ್ ವಿಲ್ ನಾಟ್ ಡಿಪೆಂಡ್ಸ್ ಆನ್ ನ್ಯೂಕ್ಲಿಯೋಫೈಲ್. ಬಟ್ SN2 ಏನಾಗಿರುತ್ತೆ ಅಂದ್ರೆ ಇಟ್ ಡಿಪೆಂಡ್ಸ್ ಆನ್ ಹ್ಯಾಲೋಜನ್ ಆಸಿಡ್ ಆಸ್ ವೆಲ್ ಆಸ್ ನ್ಯೂಕ್ಲಿಯೋಫೈಲ್. ಅರ್ಥ ಆಯ್ತಾ? ದಿಸ್ ಇಸ್ ಫಾರ್ SN2. ಇದು ಫಸ್ಟ್ ಟ್ರಿಕ್. SN1 ಅಲ್ಲಿ ಓನ್ಲಿ ಹ್ಯಾಲೋಜನ್ ಮೇಲೆ ಡಿಪೆಂಡ್ ಆಗಿರುತ್ತೆ. SN2 ಅಲ್ಲಿ ಬೋತ್ ನ್ಯೂಕ್ಲಿಯೋಫೈಲ್ ಅಂಡ್ ಆಲ್ಕೈಲ್ ಹ್ಯಾಲೈಡ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಇಲ್ಲಿ SN1 ಅಲ್ಲಿ ಓನ್ಲಿ ಆಲ್ಕೈಲ್ ಹ್ಯಾಲೈಡ್ ಇರೋದ್ರಿಂದ ಆರ್ಡರ್ ಇಸ್ 1. ಓಕೆ, ಸೊ ಇದರಲ್ಲಿ 2 ಇರೋದ್ರಿಂದ ಫಾರ್ SN2 ಆರ್ಡರ್ ಇಸ್ 2. Okay, this is for SN1 and this is for SN2. So this is the trick number 2. ಅರ್ಥ ಆಯ್ತಾ? ಸೊ ಇದರಲ್ಲಿ ಓನ್ಲಿ ಹ್ಯಾಲೋಜನ್ ಆಸಿಡ್ ಇರೋದ್ರಿಂದ ಓನ್ಲಿ ವಿ ಹ್ಯಾವ್ ಆರ್ಡರ್ 1. ಇಲ್ಲಿ 2 ಇರೋದ್ರಿಂದ ಆರ್ಡರ್ ಇಸ್ 2. ಅರ್ಥ ಆಗ್ತಿದ್ಯಾ? ಇಸ್ ಇಟ್ ಕ್ಲಿಯರ್? ಓಕೆ, ಸೊ ನಾವ್ ದ ನೆಕ್ಸ್ಟ್ ಟ್ರಿಕ್ ಇಸ್, ಸೊ ಟ್ರಿಕ್ ನಂಬರ್ 3 ಏನಪ್ಪಾ ಅಂದ್ರೆ, what is the order of reaction? Now for SN1 game, the order of reaction is tertiary greater than secondary greater than primary. Andre tertiary compounds will more react or which fasterly react towards SN1. For SN2 ulta. What? Primary, secondary and tertiary. Okay, so now ಇಲ್ಲಿ ರೀಸನ್ ಕೇಳ್ತಾನೆ, ಯಾಕೆ ಟರ್ಷರಿನೇ ಮೋರ್ ರಿಯಾಕ್ಟಿವ್ ಟುವರ್ಡ್ಸ್ SN1, ವೈ ಇಟ್ ಇಸ್ ಲೆಸ್ ರಿಯಾಕ್ಟಿವ್ ಟುವರ್ಡ್ಸ್ SN2? ವೆರಿ ಸಿಂಪಲ್. SN1ಗೆ ಟರ್ಷರಿ ಯಾಕಪ್ಪ ಮೋರ್ ರಿಯಾಕ್ಟಿವ್ ಅಂದ್ರೆ, ಟರ್ಷರಿಯಲ್ಲಿ ನಮಗೆ ಏನ್ ಬರುತ್ತೆ ಅಂದ್ರೆ ಕಾರ್ಬೋಕ್ಯಾಟಯಾನ್ ಬರುತ್ತೆ. ಓಕೆ, ದ ಮೋಸ್ಟ್ ಸ್ಟೇಬಲ್ ಕಾರ್ಬೋಕ್ಯಾಟಯಾನ್ ಇಸ್ ಟರ್ಷರಿ. ಸೊ ಬಿಕಾಸ್ ಆಫ್ ದ ಕಾರ್ಬೋಕ್ಯಾಟಯಾನ್ SN1ಗೆ ಟರ್ಷರಿ ಮೋರ್ ರಿಯಾಕ್ಟ್ ಆಗುತ್ತೆ. ಓಕೆನಾ? ಇಲ್ಲೇನಾಗುತ್ತೆ, ಇಲ್ಲಿ ಯಾಕೆ ಲೆಸ್ ರಿಯಾಕ್ಟಿವ್? ಬಿಕಾಸ್ ಆಫ್ ಸ್ಟೆರಿಕ್ ಇಂಡರೆನ್ಸ್. ಓಕೆನಾ? ಸೊ ಇಲ್ಲಿ ಬಿಕಾಸ್ ಆಫ್ ವಾಟ್? ಸ್ಟೆರಿಕ್ ಇಂಡರೆನ್ಸ್. ಏನಿದು ಸ್ಟೆರಿಕ್ ಇಂಡರೆನ್ಸ್ ಅಂದ್ರೆ, ಈಗ ನೋಡಿ ಒಂದು ಕಾಂಪೌಂಡ್ ತಗೋತೀನಿ, ಇಲ್ಲಿ ಹ್ಯಾಲೋಜನ್ ಅಟ್ಯಾಚ್ಡ್ ಆಗಿದೆ. ಟರ್ಷಿಯರಿ ಅಂದ್ರೆ ಏನು? 3 ಕಾರ್ಬನ್ ಅಟ್ಯಾಚ್ಡ್ ಆಗಿರ್ಬೇಕು. ಕರೆಕ್ಟಾ? ಈಗ ಇದೊಂದು ನ್ಯೂಕ್ಲಿಯೋಫೈಲ್ ಅಂತ ಅನ್ಕೊಳ್ಳಿ. ಈ ನ್ಯೂಕ್ಲಿಯೋಫೈಲ್ ಬಂದು ಈ ಕಾರ್ಬನ್ಗೆ ಅಟ್ಯಾಕ್ ಆಗಬೇಕು. ಇದು ಎಲ್ಲಿಂದ ಹೋಗುತ್ತೆ? ಇಲ್ಲಿಂದ ಇಲ್ಲಿ ಹೋಗ್ಬೇಕು. ಆರ್ ಇಟ್ ಕ್ಯಾನ್ ಅಟ್ಯಾಕ್ ಫ್ರಮ್ ದಿಸ್ ಸೈಡ್ ಅಲ್ವಾ? ಇಲ್ಲಿ ಅಟ್ಯಾಕ್ ಈ ಸೈಡ್ ಇಂದ ಅಟ್ಯಾಕ್ ಆಗಬೇಕು. ನಾವು SN2 ಕಲಿತಿರೋದು, SN2 ಅಲ್ಲಿ ಏನಾಗುತ್ತೆ, ಬ್ಯಾಕ್ ಸೈಡ್ ಇಂದ ಅಟ್ಯಾಕ್ ಆಗಬೇಕು. ಹಾಗಾದ್ರೆ ಇದಾಗೋದಿಲ್ಲ ನಮಗೆ. ಬ್ಯಾಕ್ ಸೈಡ್ ಇಂದ ಅಟ್ಯಾಕ್ ಆಗಬೇಕು ಅಂದ್ರೆ ಇಟ್ ಕ್ಯಾನ್ ಅಟ್ಯಾಕ್ ಫ್ರಮ್ ದಿಸ್ ಸೈಡ್. ಕರೆಕ್ಟಾ? ಇವಾಗ ಇದು ಇಲ್ಲಿಗೆ ಬರ್ತಾ ಇದ್ದಾಗಲೇ ಕನ್ಫ್ಯೂಸ್ ಆಗುತ್ತೆ. ನಾನು ಇಲ್ಲೂ ಕಾರ್ಬನ್ ಇದೆ, ಇಲ್ಲೂ ಕಾರ್ಬನ್ ಇದೆ, ಮತ್ತೆ ಇಲ್ಲೂ ಕಾರ್ಬನ್ ಇದೆ, ನಾನು ಯಾವ ಕಾರ್ಬನ್ಗೆ ಅಟ್ಯಾಕ್ ಆಗಬೇಕು? ಕನ್ಫ್ಯೂಸ್ ಆಗುತ್ತೆ ಅಲ್ವಾ? ಯಾಕಂದ್ರೆ ಮೋರ್ ನಂಬರ್ ಆಫ್ ಕಾರ್ಬನ್ಸ್ ಇದೆ. ಅದನ್ನೇ ವಿ ಕಾಲ್ಡ್ ಅಸ್ ಸ್ಟೆರಿಕ್ ಇಂಡರೆನ್ಸ್, ಬಲ್ಕಿ ಗ್ರೂಪ್ಸ್ ಅಂತ ಕರಿತೀವಿ. ಅರ್ಥ ಆಗ್ತಿದ್ಯಾ? ಸೊ ಅದೇನೂ ಕಾನ್ಸೆಪ್ಟ್ ಬೇಡ. ಸೊ ಏನಕ್ಕೆ ಸ್ಟೆರಿಕ್ ಇಂಡರೆನ್ಸ್ ಅಂತ ನೆನ್ಪಿಟ್ಕೊಳ್ಳಿ, ಕನ್ಫ್ಯೂಷನ್ ಆಗತ್ತೆ ಅಂತ. ಅರ್ಥ ಆಯ್ತಾ? ನೀವು ಕನ್ಫ್ಯೂಸ್ ಮಾಡ್ಕೋಬೇಡಿ. ಇಲ್ಲೊಂದು ಕ್ವಶನ್, ಈಗ ಪ್ರೈಮರಿ ಓಕೆ, ಟರ್ಷಿಯರಿ ಓಕೆ, ಕರೆಕ್ಟಾ? ಫಸ್ಟ್ ಲಾಸ್ಟ್ ಅಲ್ಲಿ ಇದೆ. ವಾಟ್ ಅಬೌಟ್ ದಿಸ್ ಸೆಕೆಂಡರಿ? ಈಗ SN1 SN2 ಎರಡಕ್ಕೂ ಸೆಕೆಂಡರಿ ಸೆಕೆಂಡ್ ಪ್ಲೇಸ್ ಅಲ್ಲಿ ಇದೆ. ಇವಾಗ ಸೆಕೆಂಡರಿನೇ ಸಪ್ರೇಟ್ ಆಗಿ ಕೇಳಿದ್ರು ಅಂತ ಅನ್ಕೊಳ್ಳೋಣ, ಫಾರ್ SN1 SN2. ಹಾಗಾದ್ರೆ ಹೆಂಗ್ ಡಿಫೈನ್ ಮಾಡ್ತೀರಾ, ಯಾವ್ದು ರಿಯಾಕ್ಟ್ ಆಗುತ್ತೆ ಅಂತ? ಓಕೆ, ಅದನ್ನ ಹೇಳ್ಕೊಡ್ತೀನಿ ಇವಾಗ. ಟ್ರಿಕ್ ನಂಬರ್ 4 ಎಸ್ಪೆಷಲಿ ಫಾರ್ ಸೆಕೆಂಡರಿ ಕಾಂಪೌಂಡ್. ಸೆಕೆಂಡರಿ ಇದ್ದಾಗ ಹೇಗ್ ರಿಯಾಕ್ಟ್ ಆಗುತ್ತೆ ಅಂತ. ಸೊ ನೆನ್ಪಿಟ್ಕೊಳ್ಳಿ, ಟುವರ್ಡ್ಸ್ SN1 ಅಂಡ್ SN2. ಸೊ ಯಾವಾಗ ಸೆಕೆಂಡರಿ
ಫಾಸ್ಟಾಗಿ ರಿಯಾಕ್ಟ್ ಆಗುತ್ತೆ ಅಂತ. ಸೊ ಟುವರ್ಡ್ಸ್ SN1 ಇದು ಯಾವಾಗ ರಿಯಾಕ್ಟ್ ಆಗುತ್ತೆ ಅಂದರೆ ಇನ್ ಪ್ರೆಸೆನ್ಸ್ ಆಫ್ ಪೋಲಾರ್ ಪ್ರೋಕ್ಟಿಕ್ ಸಾಲ್ವೆಂಟ್. ಇದು ವೆರಿ ಇಂಪಾರ್ಟೆಂಟ್. ಓಕೆ, ಪೋಲಾರ್ ಪ್ರೋಕ್ಟಿಕ್ ಸಾಲ್ವೆಂಟ್. ಅದೇ ಇಲ್ಲಿ SN2 ಈಗ ಏನಾಗುತ್ತೆ, ಪೋಲಾರ್ ಎ ಪ್ರೋಕ್ಟಿಕ್ ಸಾಲ್ವೆಂಟ್ ಅಂತ ಕರಿತೀವಿ. ಇನ್ ಪ್ರೆಸೆನ್ಸ್ ಆಫ್ ಪೋಲಾರ್ ಪ್ರೋಕ್ಟಿಕ್ ಅಂಡ್ ಎ ಪ್ರೋಕ್ಟಿಕ್ ಸಾಲ್ವೆಂಟ್. ಹಾಗಾದ್ರೆ ಏನಿದು ಪೋಲಾರ್ ಪ್ರೋಕ್ಟಿಕ್ ಅಂದ್ರೆ ಏನು, ಎ ಪ್ರೋಕ್ಟಿಕ್ ಅಂದ್ರೆ ಏನು? ಸೊ ಪ್ರೋಕ್ಟಿಕ್ ಅಂದ್ರೆ ನಥಿಂಗ್ ಬಟ್ ಪ್ರೋಟಾನ್ ಇರಬೇಕು. ಏನ್ ಪ್ರೋಟಾನು? ಅದರಲ್ಲಿ ಹೈಡ್ರೋಜನ್ ಇರಬೇಕು, H+ ಇರಬೇಕು. ಎ ಪ್ರೋಕ್ಟಿಕ್ ಅಂದ್ರೆ ಏನು? H+ ಇರಬಾರ್ದು. ಈಗ ಒಂದು ಎಕ್ಸಾಂಪಲ್ ಕೊಡ್ತೀನಿ ನೋಡ್ಕೊಳ್ಳಿ. ಈಗ ವಾಟರ್ ಅಂತ ತಗೋತೀವಿ. ಈ ವಾಟರ್ ಅಲ್ಲಿ H+ ಇದೆಯಾ? ಎಸ್. ಹೆಂಗ್ ಸ್ಪ್ಲಿಟ್ ಆಗುತ್ತೆ ಹೇಳಿ ಇದು? ಹೈಡ್ರೋಜನ್ ಅಂಡ್ OH ಅಲ್ವಾ? ಇದರಲ್ಲಿ H ಇದೆ. H2O is what? Polar Proctic solvent. ಅರ್ಥ ಆಯ್ತಾ? ಈಗ ಒಂದು ಎಕ್ಸಾಂಪಲ್ ತಗೋತೀನಿ. ಓಕೆ, ಟೇಕ್ ಅನ್ ಎಕ್ಸಾಂಪಲ್ KNO2. ಸೊ KNO2 ಅಂತ ಇದೆ. ಇದರಲ್ಲಿ ಏನಾದರೂ ನಮಗೆ ಹೈಡ್ರೋಜನ್ ಇದೆಯಾ? ನೋ. ಸೊ ದಿಸ್ ಇಸ್ ವಿ ಕಾಲ್ಡ್ ಆಸ್ ಎ ಪ್ರೋಕ್ಟಿಕ್. ಸೊ ಎಲ್ಲಿ ಹೈಡ್ರೋಜನ್ ಇರುತ್ತೋ ದಟ್ ಈಸ್ ಕಾಲ್ಡ್ ಆಸ್ ಪ್ರೋಕ್ಟಿಕ್. ಎಲ್ಲಿ ಹೈಡ್ರೋಜನ್ ಇರೋದಿಲ್ವೋ ದಟ್ ಈಸ್ ಕಾಲ್ಡ್ ಆಸ್ ಎ ಪ್ರೋಕ್ಟಿಕ್. ಅಂಡರ್ಸ್ಟುಡ್? ಅರ್ಥ ಆಯ್ತಲ್ವಾ? ಸೊ ದಟ್ ಈಸ್ ಬೇಸ್ಡ್ ಆನ್ ದಟ್ ವಿ ಕ್ಯಾನ್ ಈಸಿಲಿ ಡಿಫೈನ್ ಪ್ರೋಕ್ಟಿಕ್ ಅಂಡ್ ಎ ಪ್ರೋಕ್ಟಿಕ್ ಅಂಡ್ ಸೆಕೆಂಡರಿ ಹೇಗೆ ರಿಯಾಕ್ಟ್ ಆಗುತ್ತೆ. ಓಕೆನಾ? ಇದು ನಾನು ಕ್ವಶನ್ ತಗೋತೀನಲ್ಲ ಅವಾಗ ನಿಮಗೆ ಗೊತ್ತಾಗುತ್ತೆ ಯಾವ್ದಾವ್ದು ಎ ಪ್ರೋಕ್ಟಿಕ್ ಇದೆ, ಯಾವ್ದಾವ್ದು ಎ ಪ್ರೋಕ್ಟಿಕ್ ಇದೆ ಅಂತ. ಅರ್ಥ ಆಯ್ತಾ? ಓಕೆ, ಸೊ ದಿಸ್ ಇಸ್ ಟ್ರಿಕ್ ನಂಬರ್ 4. ಟ್ರಿಕ್ ನಂಬರ್ 5 ಏನಪ್ಪಾ ಅಂದರೆ, ಓಕೆ ಇವಾಗ ಪ್ರೈಮರಿ, ಸೆಕೆಂಡರಿ, ಟರ್ಷರಿ ಓಕೆ ಎಲ್ಲ ರಿಯಾಕ್ಟ್ ಆಗುತ್ತೆ. ಹಾಗಾದ್ರೆ ಯಾವ್ದು ರಿಯಾಕ್ಟ್ ಆಗೋದಿಲ್ಲ ಟುವರ್ಡ್ಸ್ SN1 SN2 ಅಂದರೆ ನೆನ್ಪಿಟ್ಕೊಳ್ಳಿ, ದ ಬೆನ್ಸಿನ್ ರಿಂಗ್. ದ ಬೆನ್ಸಿನ್ ರಿಂಗ್ ವಿಲ್ ನೆವರ್ ರಿಯಾಕ್ಟ್. ಮೀನ್ಸ್ ಆಲೋ ಅರಿನ್ಸಾರ್ ವಿಲ್ ನೆವರ್ ರಿಯಾಕ್ಟ್. ಓಕೆ, ಅದೇ ಥರ ಡಬಲ್ ಬಾಂಡ್ ಇರೋದು ಯಾವುದೂ ರಿಯಾಕ್ಟ್ ಆಗೋದಿಲ್ಲ. ಓಕೆ, ಸೊ ಡಬಲ್ ಬಾಂಡೆಡ್ ಇರೋವಂಥ ಯಾವುದೇ ಕಾಂಪೌಂಡ್ಸ್ ಆದರೂ ಕೂಡ SN1 SN2ಗೆ ರಿಯಾಕ್ಟ್ ಆಗೋದಿಲ್ಲ. ಆರ್ ಸಮ್ ಕೇಸ್ ಈ ರೀತಿ ಇರುತ್ತೆ ಕಾಂಪೌಂಡ್. ಇಲ್ಲಿ ನೋಡ್ಕೊಳ್ಳಿ, ಈ ಥರ ಇದನ್ನ ಬ್ರಿಡ್ಜ್ಡ್ ಕಾಂಪೌಂಡ್ ಅಂತ ಕರಿತೀವಿ. ಈ ರೀತಿ ಕಾಂಪೌಂಡ್ಸು ಕೂಡ SN1 SN2ಗೆ ರಿಯಾಕ್ಟ್ ಆಗೋದಿಲ್ಲ. ಓಕೆ, ಸೊ ಇದು ಮೇಯ್ನ್ ಆಗಿ ನೆನ್ಪಿಟ್ಕೋಬೇಕು. ಸೊ ದಿಸ್ ಇಸ್ ಟ್ರಿಕ್ ನಂಬರ್ 5. ಸೊ ದ ಟ್ರಿಕ್ ನಂಬರ್ 6 ಇಸ್ ಅಬೌಟ್ ಹ್ಯಾಲೋಜನ್. ಈಗ ಯಾವ ಹ್ಯಾಲೋಜನ್ ಮೇಯ್ನ್ ಆಗಿ ರಿಯಾಕ್ಟ್ ಆಗುತ್ತೆ? ನಮ್ಮ ಕಾನ್ಸೆಪ್ಟೇ ಅದು ಆಲೋ ಆಲ್ಕೆನ್ಸ್, ಕರೆಕ್ಟ್ ಅಲ್ವಾ? ಈ ಆಲೋ ಆಲ್ಕೆನ್ಸ್ ಅಲ್ಲಿ ಯಾವ ಹ್ಯಾಲೋಜನ್ ಮೋರ್ ರಿಯಾಕ್ಟ್ ಆಗುತ್ತೆ? ಸೊ ನೆನ್ಪಿಟ್ಕೊಳ್ಳಿ, ವಾಟ್ ಇಸ್ ದ ಆರ್ಡರ್ ಆಫ್ ರಿಯಾಕ್ಟಿವಿಟೀಸ್? ಐ, ಅದಾದ್ಮೇಲೆ ನಮಗೆ ಬರೋದು BR. ಒನ್ ಸೆಕೆಂಡ್. ಸೊ ವಿ ಹ್ಯಾವ್ BR, ನೆಕ್ಸ್ಟ್ ವಿ ಹ್ಯಾವ್ ಕ್ಲೋರಿನ್, ಅದಾದ್ಮೇಲೆ ನಮಗೆ F. ಓಕೆ, ಸೊ ದಿಸ್ ಈಸ್ ದ ಆರ್ಡರ್ ಆಫ್ ರಿಯಾಕ್ಟಿವಿಟಿ ಆಫ್ ಹ್ಯಾಲೋಜನ್ ಟುವರ್ಡ್ಸ್ SN1 ಆ್ಯಂಡ್ SN2, ಆರ್ ಯು ಕ್ಯಾನ್ ಸೇ ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್. ಅರ್ಥ ಆಯ್ತಾ? ಯಾಕಿದು IA ಮೋರ್ ರಿಯಾಕ್ಟಿವ್ ಆಗುತ್ತೆ? ವೆರಿ ಸಿಂಪಲ್. ಇವಾಗ ವಾಟ್ ಇಸ್ ದ ಆರ್ಡರ್ ಆಫ್ ಹ್ಯಾಲೋಜನ್ ಹೇಗಿದೆ? ಫಸ್ಟ್ ಫ್ಲೋರಿನ್ ಇದೆ, ನೆಕ್ಸ್ಟ್ ಕ್ಲೋರಿನ್, ಬ್ರೋಮಿನ್, ಅಯೋಡಿನ್. ಕರೆಕ್ಟಾ? ನೀವು ಪಿರಿಯಾಡಿಕ್ ಟೇಬಲಲ್ಲಿ ಹೋದ್ರೆ ಈ ರೀತಿ ಬರುತ್ತೆ. ಕರೆಕ್ಟ್? ಸೊ ನಾವು ಡೌನ್ಗೆ ಹೋಗ್ತಾ ಇದ್ದಾಗ ಏನಾಗುತ್ತೆ, ಅದ್ರ ಸೈಜ್ ಇನ್ಕ್ರೀಸ್ ಆಗುತ್ತೆ, ಅಟಾಮಿಕ್ ಸೈಜ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಅಟಾಮಿಕ್ ಸೈಜ್ ಇನ್ಕ್ರೀಸ್ ಆಗ್ತಿದೆ ಅಂದರೆ ಬಾಂಡ್ ಲೆಂತ್ ಇನ್ಕ್ರೀಸ್ ಆಗ್ತಿದೆ ಅಂತ. ಕರೆಕ್ಟ್ ಅಲ್ವಾ? ಅಂದರೆ ಬಾಂಡ್ ಲೆಂತ್ ಅಂದರೆ ಅದರದ್ದು ಅಟಾಮಿಕ್ ಲೈನು ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಯಾವಾಗ ನಮಗೆ ಹೈಯರ್ ದ ಅಟಾಮಿಕ್ ಸೈಜ್, ಓಕೆ, ಆರ್ ಹೈಯರ್ ದ ಬಾಂಡ್ ಲೈನ್ ಇರುತ್ತೋ ಆವಾಗ ನಮ್ಗೆ ಏನಾಗುತ್ತೆ, ವಿಚ್ ಇಸ್ ಮೋರ್ ರಿಯಾಕ್ಟಿವ್. ಯಾಕೆ? ಈಸಿಯಾಗಿ ಬ್ರೇಕ್ ಮಾಡ್ಬೋದು ನಾವು ಅದನ್ನು. ಅರ್ಥ ಆಗ್ತಿದೆಯಾ? ಈಸಿಯಾಗಿ ಬ್ರೇಕ್ ಮಾಡಿಬಿಟ್ಟು ವಿ ಕ್ಯಾನ್ ಈಸಿಲಿ ಅಟ್ಯಾಚ್ ಟು ದ ಆಲ್ಕೈಲ್ ಹ್ಯಾಲೈಡ್. ಕರೆಕ್ಟ್? ಸೊ ಅದಕ್ಕೇನೆ ಹೈಯರ್ ದ ಬಾಂಡ್ ಸೈಜ್ ಇಟ್ ಈಸ್ ಮೋರ್ ರಿಯಾಕ್ಟಿವ್ ಟುವರ್ಡ್ಸ್ ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್. ಅರ್ಥ ಆಯ್ತಾ ಇದು? ಓಕೆ, ಸೊ ನೆಕ್ಸ್ಟ್ ಟ್ರಿಕ್ ನಂಬರ್ 7 ಏನಪ್ಪಾ ಅಂದರೆ, ಈಗ ಎಕ್ಸಾಂಪಲ್ ನಾವು ಕೇಳಿಸ್ಕೊಳ್ಳಿ. ಯು ಹ್ಯಾವ್ ದ ಹ್ಯಾಲೋ ಆಲ್ಕೆನ್ಸ್. ಓಕೆ, ಒಂದು ಹ್ಯಾಲೋ ಆಲ್ಕೆನ್ಸ್ ಇದೆ ಅಂತ ಅನ್ಕೊಳ್ಳೋಣ. ಇಲ್ಲಿ BR ಇದೆ ಆ್ಯಂಡ್ ಇಲ್ಲಿ ಒಂದು ಹೈಡ್ರೋಜನ್ ಇದೆ ಅಂತ ಅನ್ಕೊಳ್ಳೋಣ. ಈಗ ನಾವೇನು ಮಾಡಿದ್ವಿ, ಡಬಲ್ ಬಾಂಡಿಂದ ಸಿಂಗಲ್ ಬಾಂಡ್ ಕನ್ವರ್ಟ್ ಮಾಡಿ. ಇವಾಗ ಇದು ಸಿಂಗಲ್ ಬಾಂಡ್ ಇದೆ, ಈ ಸಿಂಗಲ್ ಬಾಂಡ್ನ ಡಬಲ್ ಬಾಂಡ್ ಕನ್ವರ್ಟ್ ಮಾಡಬೇಕು. ಹೇಗೆ ಕನ್ವರ್ಟ್ ಮಾಡೋದು? ಏನು ಯೂಸ್ ಮಾಡಬೇಕು? ನೆನ್ಪಿಟ್ಕೊಳ್ಳಿ, ವಿ ಹ್ಯಾವ್ 2 ಕೆಟಲಿಸ್ಟ್. ಓಕೆ, ಸೊ ಸಿಂಗಲ್ ಬಾಂಡಿಂದ ಡಬಲ್ ಬಾಂಡ್ ಕನ್ವರ್ಟ್ ಮಾಡಬೇಕು ಅಂದರೆ ವಿ ನೀಡ್ ಟು ಯೂಸ್ ಆಲ್ಕೋಹಾಲಿಕ್ KOH. ಓಕೆ, ಆಲ್ಕೋಹಾಲಿಕ್ ಪೊಟ್ಯಾಶ್ನ ಯೂಸ್ ಮಾಡಬೇಕು. ಸೊ ಇಲ್ಲಿ ಯೂಸ್ ಮಾಡಿದಾಗ ಇಲ್ಲಿ ಡಬಲ್ ಬಾಂಡ್ ಫಾರ್ಮ್ ಆಗಬೇಕು. ಎಲ್ಲಿ ಡಬಲ್ ಬಾಂಡ್ ಫಾರ್ಮ್ ಆಗುತ್ತೆ ಅದು ಇಂಪಾರ್ಟೆಂಟ್. ಓಕೆ, ನಾವು ಕೇಳಿಸ್ಕೊಳ್ಳಿ. ಇಲ್ಲಿ ಈಗ ಇದು BR ಅಟ್ಯಾಚ್ಡ್ ಆಗಿರೋ ಕಾಂಪೌಂಡ್. ಕರೆಕ್ಟಾ? ಇಲ್ಲಿ ಎಲ್ಲಿ BR ಅಟ್ಯಾಚ್ಡ್ ಆಗಿರೋ ಕಾರ್ಬನ್ ಇರುತ್ತೆ ಅಲ್ಲಿಗೆ ನಮಗೆ ಡಬಲ್ ಬಾಂಡ್ ಬರುತ್ತೆ. ಓಕೆ, ಈಗ ಇಲ್ಲಿ BR ಅಲ್ವಾ, ಈಗ ಇಲ್ಲಿ ಟೋಟಲ್ 4 ಕಾರ್ಬನ್ಸ್ ಇದೆ.
ಇಲ್ಲಿ ಈಗ ನಮಗೆ ಇಲ್ಲಿಗೆ ಬರ್ಬೇಕು ಡಬಲ್ ಬಾಂಡ್. ಸೊ ನಥಿಂಗ್ ಬಟ್ ಇಲ್ಲಿಗೆ ಬಂದರೆ ಸೊ ಯು ಹ್ಯಾವ್ ಒನ್ ಮೋರ್ ಕಾರ್ಬನ್. ಓಕೆ, ಸೊ ಇಯರ್ ಯು ವಿಲ್ ಗೆಟ್ ಡಬಲ್ ಬಾಂಡ್. ಅರ್ಥ ಆಯ್ತಾ? ಎಲ್ಲಿ ನಮಗೆ ಹ್ಯಾಲೋಜನ್ ಅಟ್ಯಾಚ್ಡ್ ಕಾರ್ಬನ್ ಇರುತ್ತೆ ಅದ್ರಿಗೆ ನಮಗೆ ವಿ ನೀಡ್ ಟು ಗೆಟ್ ಡಬಲ್ ಬಾಂಡ್. ಅರ್ಥ ಆಯ್ತಾ? ಸೊ ದಿಸ್ ಇಸ್ ದ ಎಲಿಮಿನೇಷನ್ ಟ್ರಿಕ್. ಓಕೆ, ಎಲಿಮಿನೇಷನ್ ಟ್ರಿಕ್ ಇದು, ಎಲಿಮಿನೇಷನ್ ರಿಯಾಕ್ಷನ್ದು ನೆನ್ಪಿಟ್ಕೋಬೇಕು. ಓಕೆ ಓಕೆ, ಸೊ ಇವಾಗ ಟ್ರಿಕ್ ನಂಬರ್ 8 ಏನೇನಿದೆ? ಟ್ರಿಕ್ ನಂಬರ್ 8 ವೆರಿ ವೆರಿ ಇಂಪಾರ್ಟೆಂಟ್ ಇದು ಟ್ರಿಕ್ಕು, ನೆನ್ಪಿಟ್ಕೊಳ್ಳಿ. ಈಗ RX ಇದೆ, ಆಲ್ಕೈಲ್ ಹ್ಯಾಲೈಡ್. ಈ ಆಲ್ಕೈಲ್ ಹ್ಯಾಲೈಡ್ಗೆ KOH ರಿಯಾಕ್ಟ್. ಇವಾಗ ತಾನೇ ಹೇಳಿದೆ KOH ಏನಿರುತ್ತೆ. ಯಾವ KOH ಅದು? ಆಲ್ಕೋಹಾಲಿಕ್ KOH. ಆಲ್ಕೋಹಾಲಿಕ್ KOH ಇದ್ದಾಗ ಏನು ಬರುತ್ತಪ್ಪ ಗೊತ್ತು ನಮಗೆ, ಡಬಲ್ ಬಾಂಡ್ ಬರುತ್ತೆ ಅಂತ ಅಂದ್ಕೊಂಡು, ಕರೆಕ್ಟಾ? ನೆನ್ಪಿಟ್ಕೊಳ್ಳಿ. ಅದೇ ಏನಾದರೂ ಇಫ್ ಯು ಹ್ಯಾವ್ ಅಕ್ವಿಯಸ್ KOH, ನಾವು ನಿಮಗೆ ರಿಯಾಕ್ಷನ್ ಬೇಕಾಗಿಲ್ಲ, ಯಾವುದಿದ್ರೆ ಏನು ಬರುತ್ತೆ ಅನ್ನೋದು ಗೊತ್ತಿರಬೇಕು. ಯಾಕಂದರೆ ನೀವೇನಲ್ಲಿ ಬರಿತಾ ಇಲ್ಲ, ಯು ಹ್ಯಾವ್ ದ ಆಪ್ಷನ್ಸ್. ಆ ಆಪ್ಷನಲ್ಲಿ ಐಡೆಂಟಿಫೈ ಮಾಡಬೇಕು. ಅದಕ್ಕೆ ನಿಮಗೆ ಕೆಟಲಿಸ್ಟ್ ಏನು, ಪ್ರಾಡಕ್ಟ್ ಏನು ಅಂತ ಗೊತ್ತಾಗಬೇಕು. ಅಕ್ವಿಯಸ್ KOH ಇದ್ದಾಗ ಏನು ಬರುತ್ತೆ? ಅಕ್ವಿಯಸ್ KOH ಇದ್ದಾಗ ನಿಮಗೆ ಆಲ್ಕೋಹಾಲ್ ಬರುತ್ತೆ. ಡಿಫ್ರೆನ್ಸ್ ಕಲ್ತ್ಕೊಳ್ಳಿ. ಆಲ್ಕೋಹಾಲಿಕ್ KOH ಇದ್ದರೆ ಡಬಲ್ ಬಾಂಡ್ ಬರಬೇಕು, ಅಕ್ವಿಯಸ್ KOH ಇದ್ದರೆ ಆಲ್ಕೋಹಾಲ್ ಬರಬೇಕು. ಅರ್ಥ ಆಯ್ತಾ? ಇದು ಟ್ರಿಕ್ ನಂಬರ್ 8. ಅದೇ ಥರ ಒನ್ ಮೋರ್ ವಿ ಹ್ಯಾವ್ RXಗೆ ಏನಾದರೂ KCN ಅಟ್ಯಾಚ್ಡ್ ಆದರೆ ಯು ವಿಲ್ ಗೆಟ್ CN. ಓಕೆನಾ? KCN ಅಟ್ಯಾಚ್ಡ್ ಆದರೆ CN ಬರುತ್ತೆ. ಇನ್ ಕೇಸ್ KCN ಬದಲು ಇಫ್ ಯು ಹ್ಯಾವ್ AgCN, ಓಕೆನಾ, AgCN ಇದೆ ಅಂತ ಅಂದರೆ ಯು ವಿಲ್ ಗೆಟ್ NC, ಐಸೋಸೈನೈಡ್ ಬರುತ್ತೆ. ಯಾಕಿದು? KCN ಅಲ್ಲಿ K ಇದೆ, ನಥಿಂಗ್ ಬಟ್ ಪೊಟ್ಯಾಷಿಯಮ್ ಇದೆ. ಪೊಟ್ಯಾಷಿಯಮ್ ಇಸ್ ಹೈಲಿ ರಿಯಾಕ್ಟಿವ್ ಮೆಟಲ್. AgCN ಅಲ್ಲಿ Ag ಸಿಲ್ವರ್ ಇದೆ. ಸಿಲ್ವರ್ ಇಸ್ ಲೋ ರಿಯಾಕ್ಟಿವ್ ಮೆಟಲ್. ಅರ್ಥ ಆಯ್ತಾ? ಹೈ ರಿಯಾಕ್ಟಿವ್ ಮೆಟಲ್ ಇದ್ದರೆ CN, ಲೋ ರಿಯಾಕ್ಟಿವ್ ಮೆಟಲ್ ಇದ್ದರೆ NC. ಓಕೆ, ನಥಿಂಗ್ ಬಟ್ ಐಸೋಸೈನೈಡ್. ಅರ್ಥ ಆಯ್ತಾ? ಇದು ಎರಡು ಡಿಫ್ರೆನ್ಸು. ಓಕೆ, ಸೊ ದರ್ ಒನ್ ಮೋರ್ ಇಸ್ ಅದೇ ಥರ ವಿ ಹ್ಯಾವ್ RXಗೆ if you attach KNO2 and RX with AgNO2, ಇವಾಗ ನೀವು ಇಲ್ಲಿ ಏನು ಮಾಡಿಬಿಡ್ತೀರಾ? ಪೊಟ್ಯಾಷಿಯಮ್ ಇದೆ, ನಮ್ಗೆ ಏನು ಬರುತ್ತೆ? RNO2. ಇಲ್ಲಿ Ag ಇದೆ, ಸೊ ಲೋ ರಿಯಾಕ್ಟಿವ್ ಮೆಟಲ್, ಸೊ ನಮಗೆ ONO ಅಂತ ಬರುತ್ತೆ ಅಂತ ಅನ್ಕೋತೀರಾ. ರಾಂಗ್. ಇಲ್ಲಿ ರಾಂಗ್ ಆಗಿಬಿಡುತ್ತೆ. ಯಾಕಂದರೆ ನಮಗೆ ಗೊತ್ತಿರೋದು ದಿಸ್ ಇಸ್ KNO2 ಅಲ್ಲ. ನಮಗೆ ಗೊತ್ತಿರೋದೇನು? KNO3 ನಥಿಂಗ್ ಬಟ್ ಪೊಟ್ಯಾಷಿಯಮ್ ನೈಟ್ರೇಟ್. ಸೊ ಇದು ಸಿಂಪಲ್ ಆಗಿ ರಿಯಾಕ್ಟ್ ಆಗೋದು ಹೇಗೆ? K+ ಆ್ಯಂಡ್ NO3- ಈ ಥರ ಪ್ರೊಡ್ಯೂಸ್ ಆಗುತ್ತೆ, ಕರೆಕ್ಟಾ? ಬಟ್ ಇದನ್ನು ನಾವು ಸ್ಪ್ಲಿಟ್ ಮಾಡೋಕ್ಕಾಗಲ್ಲ, ಕರೆಕ್ಟಾ? KNO3ನೇ ಬೇರೆ, KNO2ನೇ ಬೇರೆ. ಇಟ್ ಈಸ್ ಹೈಲಿ ಡಿಫಿಕಲ್ಟ್ ಟು ಸ್ಪ್ಲಿಟ್. ಅದಕ್ಕೆ ಇದು ಹೆಂಗೆ ರಿಯಾಕ್ಟ್ ಆಗುತ್ತೆ ಅಂದರೆ ಉಲ್ಟಾ ಬರೀಬೇಕು ಇಲ್ಲಿ. ಓಕೆನಾ? ಇಲ್ಲಿ ಉಲ್ಟಾ ಕಲ್ತ್ಕೋಬೇಕು ನೀವು. ಓಕೆ, ಸೊ ಇಲ್ಲಿಗೆ ನಮಗೆ ONO2 ಬರುತ್ತೆ, ನಥಿಂಗ್ ಬಟ್ ನೈಟ್ರೈಡ್. ಇಲ್ಲಿ ನಮಗೆ ನೈಟ್ರೋ ಗ್ರೂಪ್ ಬರುತ್ತೆ. ಅರ್ಥ ಆಯ್ತಾ? ಡಿಫ್ರೆನ್ಸ್ ಗೊತ್ತಾಯ್ತು ಇವಾಗ? KCNಗೂ KNO2ಗೂ ಏನು ಪ್ರಾಡಕ್ಟ್ ಬರುತ್ತೆ ಅಂತ ಈ ಟ್ರಿಕ್ನ ನೆನ್ಪಿಟ್ಕೊಳ್ಳಿ. ಆವಾಗ ನಿಮಗೆ ಓದೋದೇ ಬೇಕಾಗಿಲ್ಲ. ಓಕೆ, ನಾನು ಆವಾಗಲೇ ಹೇಳಿದೆ ಎನಾನ್ಶಿಯೋಮರ್ಸ್ನ ನೆಕ್ಸ್ಟ್ ಹೇಳ್ಕೊಡ್ತೀನಿ ಅಂತ. ಏನಿದು ಎನಾನ್ಶಿಯೋಮರ್ಸ್ ಅಂದರೆ? ವೆರಿ ಸಿಂಪಲ್. ಈಗ ಒಂದು ಕಾಂಪೌಂಡ್ ತೊಗೋತೀನಿ, ನೋಡ್ಕೊಳ್ಳಿ. ಇದು ಒಂದು ಕಾಂಪೌಂಡ್, ಈಗ ಇಲ್ಲಿ X ಇದೆ. ಈಗ ಇದಕ್ಕೆ ನಾನು ಏನಾದರೂ ಮಿರರ್ನ ಇಟ್ಟರೆ ಹೇಗೆ ಬರುತ್ತೆ? ಈ X ನಮ್ಗೆ ಈ ಥರ ಕಾಣಿಸುತ್ತೆ ಅಲ್ವಾ? ನಥಿಂಗ್ ಬಟ್ ಎಕ್ಸಾಕ್ಟ್ಲಿ ಆಪೋಸಿಟ್ ಅಲ್ವಾ? ನಮ್ಮ ರಿಫ್ಲೆಕ್ಷನ್ ಕಾಣಿಸುತ್ತಲ್ವ ಮಿರರಲ್ಲಿ? ಅದೇ ಥರ ಇಲ್ಲೂ ಅನ್ಕೋಬೇಕು. ಓಕೆ, ಇವಾಗ ಇದನ್ನು A ಅಂತ ತಗೊಳ್ಳೋಣ, ಇದು B ಅಂತ ಕನ್ಸಿಡರ್ ಮಾಡಿ. ಓಕೆ, ಏನಾಗಿದೆ? B ಮಿರರ್ ಇಮೇಜ್ ಆಗಿದೆ, ಕರೆಕ್ಟಾ? ನಥಿಂಗ್ ಬಟ್ B ಇಸ್ ದ ಮಿರರ್ ಇಮೇಜ್ ಆಫ್ A, ಕರೆಕ್ಟ್? ಹಾಗಾದರೆ ಎರಡೂ ಒಂದೇನಾ? ಎಸ್, ಬೋತ್ ಆರ್ ಸೇಮ್ ಕಾಂಪೌಂಡ್, ಬಟ್ ಅದರ ರಿಫ್ಲೆಕ್ಷನ್ ಏನಾಗ್ತಿದೆ? ಡಿಫ್ರೆನ್ಸ್ ಆಗ್ತಿದೆ. ದ ಪೊಸಿಷನ್ ಏನಾಗ್ತಾ ಇದೆ? ಪೊಸಿಷನ್ ವೇರಿ ಆಗ್ತಾ ಇದೆ, ಕರೆಕ್ಟ್ ಅಲ್ವಾ? ಪೊಸಿಷನ್ಸ್ ವೇರಿ ಆಗ್ತದೆ. ಅದನ್ನೇ ವಿ ಕಾಲ್ಡ್ ಆಸ್ ಎನಾನ್ಶಿಯೋಮರ್ಸ್ ಅಂತ ಕರಿತೀವಿ. ಎನಾನ್ಶಿಯೋಮರ್ಸ್ ಅಂದರೆ ದೇ ಆರ್ ದ ಮಿರರ್ ಇಮೇಜ್. ಓಕೆ, ಮಿರರ್ ಇಮೇಜ್ ಆಗಿರಬೇಕು ಆ್ಯಂಡ್ ದೇ ಆರ್ ನಾನ್ ಸೂಪರ್ ಇಂಪೋಸಬಲ್. ಈ ವರ್ಡ್ನ ನೀವು ಕೇಳಿರ್ತೀರಾ. ಓಕೆ, ಯಾರು ಕೇಳಿಲ್ವೋ? ನಾನ್ ಸೂಪರ್ ಇಂಪೋಸಬಲ್. ಯಾರು ಕೇಳಿಲ್ಲ ಈ ವರ್ಡ್ನ, ಇವಾಗ ಹೇಳ್ಕೊಡ್ತೀನಿ. ಏನಿದು ನಾನ್ ಸೂಪರ್ ಇಂಪೋಸಬಲ್ ಅಂತ ಅಂದರೆ? ಇಲ್ಲಿ
ಈಗ ನಾನು ಮಿರರ್ ಇಮೇಜ್ ಬರಬೇಕು ಅಂತ ಹೇಳ್ದೆ, ಕರೆಕ್ಟಾ? ಸೊ ಮಿರರ್ ಇಮೇಜ್ ಬರಬೇಕು ಅಂದರೆ ಓಕೆ ನನಗೆ ಸೇಮ್ ಇದೆ. ಇವಾಗ ಇಲ್ಲೊಂದು ಹೈಡ್ರೋಜನ್, ಇಲ್ಲಿ OH ಆ್ಯಂಡ್ ಇಲ್ಲಿ Cl ತೊಗೊಂಡಿರ್ತೀನಿ ಅಂತ ಅಂದ್ಕೊಳ್ಳೋಣ. ಓಕೆ, ಅವಾಗ ನನಗೆ ಹೇಗೆ ಬರುತ್ತೆ, ಇಲ್ಲಿ ಯು ವಿಲ್ ಗೆಟ್ OH, H ಆ್ಯಂಡ್ ಇಯರ್ ಇಟ್ ಇಸ್ Cl, ಕರೆಕ್ಟಾ? ನಾವು ನಾನ್ ಸೂಪರ್ ಇಂಪೋಸಿಬಲ್ ಅಂದರೆ ವಿಚ್ ಇಸ್ ನಾಟ್ ಸೇಮ್. ಓಕೆ, ಸೇಮ್ ಅಲ್ಲ. ಈಗ ಇದು ಬಿ ಇಸ್ ದ ಮಿರರ್ ಇಮೇಜ್ ಅಲ್ವಾ? ಈ ಬಿನ ತೆಗೆದು ಇಫ್ ಯು ಪ್ಲೇಸ್ ಓವರ್ ದ ಎ, ವಿಲ್ ಆಲ್ ದ ಪೊಸಿಷನ್ ವಿಲ್ ಮ್ಯಾಚಸ್? ಅಂದರೆ ಎಲ್ಲ ಪೊಸಿಷನ್ ಮ್ಯಾಚಸ್ ಆಗುತ್ತಾ? ಇಲ್ಲ ಅಲ್ವಾ? ದ್ಯಾಟ್ ಈಸ್ ವಾಟ್ ವಿ ಕಾಲ್ಡ್ ಆಸ್ ನಾನ್ ಸೂಪರ್ ಇಂಪೋಸಿಬಿಲಿಟಿ. ಅರ್ಥ ಆಯ್ತಾ? ಸೊ ನಾನ್ ಸೂಪರ್ ಇಂಪೋಸಿಬಿಲಿಟಿ ಅಂತ ಕರಿತೀವಿ. ಅಂದರೆ ಏನು ಮಿರರ್ ಇಮೇಜ್ ಬರುತ್ತೆ ಅದನ್ನು ನಾವೇನಾದರೂ ಓವರ್ ದ ಒರಿಜಿನಲ್ ಕಾಂಪೌಂಡ್ ಮೇಲೆ ಪ್ಲೇಸ್ ಮಾಡಿದ್ರೆ ವಿಲ್ ನಾಟ್ ಗೆಟ್ ದ ಸೇಮ್. ಓಕೆನಾ? ಸೇಮ್ ಬಂದರೆ ಅದು ಸೂಪರ್ ಇಂಪೋಸಿಬಿಲಿಟಿ, ಸೇಮ್ ಬರಲಿಲ್ಲ ಅಂದರೆ ದಟ್ ಈಸ್ ಕಾಲ್ಡ್ ಎಸ್ ನಾನ್ ಸೂಪರ್ ಇಂಪೋಸಿಬಿಲಿಟಿ. ಸೊ ನಾನ್ ಸೂಪರ್ ಇಂಪೋಸಿಬಿಲಿಟಿ ಇದ್ದರೆ, ಓಕೆ, ನಾನ್ ಸೂಪರ್ ಇಂಪೋಸಿಬಿಲಿಟಿ ಇರಬೇಕು ಅಂದರೆ ಏನಿರಬೇಕು ಅಂದರೆ ಫಸ್ಟು ನಿಮಗೆ ಕೈರಲ್ ಕಾರ್ಬನ್ ಇರಬೇಕು. ಅದನ್ನು ನಾವು ಎಕ್ಸ್ ಅಂತ ಡಿಫೈನ್ ಮಾಡ್ತೀವಿ, ಕೈರಲ್ ಕಾರ್ಬನ್. ಸೊ ಕೈರಲ್ ಕಾರ್ಬನ್ ಅಂದರೆ ಏನು? ಇವಾಗ ಇದು ನೋಡ್ಕೊಳ್ಳಿ, ಈ ಕಾರ್ಬನ್ಗೆ ಎಲ್ಲ ಡಿಫ್ರೆಂಟ್ ಫಂಕ್ಷನಲ್ ಗ್ರೂಪ್ ಅಟ್ಯಾಚ್ಡ್ ಆಗಿದೆ ಅಲ್ವಾ? ಕರೆಕ್ಟಾ? ಸೊ 4 ಡಿಫ್ರೆಂಟ್ ಫಂಕ್ಷನಲ್ ಗ್ರೂಪ್ ಅಟ್ಯಾಚ್ಡ್ ಆಗಿದೆ. ಅದನ್ನು ನಾವೇನಂತ ಕರಿತೀವಿ ಅಂದರೆ ವಿ ಕಾಲ್ಡ್ ಆಸ್ ಕೈರಲ್ ಕಾರ್ಬನ್. ಓಕೆ, ಸೊ ಕೈರಲ್ ಕಾರ್ಬನ್ ಅಟ್ಯಾಚ್ಡ್ ಆಗಿದೆ. ಸೊ ಇದು ವೆರಿ ಇಂಪಾರ್ಟೆಂಟ್. ನಾನ್ ಸೂಪರ್ ಇಂಪೋಸಿಬಿಲಿಟಿ ಇರಬೇಕು ಫಸ್ಟು. ಓಕೆ, ನಾನ್ ಸೂಪರ್ ಇಂಪೋಸಿಬಲ್ ಒಂದು ಕಾಂಪೌಂಡು ನಾನ್ ಸೂಪರ್ ಇಂಪೋಸಿಬಲ್ ಆಗಬೇಕು ಅಂದರೆ ಅದಕ್ಕೇನಿರಬೇಕು? ಫಸ್ಟ್ ಆಫ್ ಆಲ್ ಕೈರಲ್ ಕಾರ್ಬನ್ ಇರಬೇಕು. ಓಕೆ, ಕೈರಲ್ ಕಾರ್ಬನ್ ಅಂದರೆ ಏನು? 4 ಡಿಫ್ರೆಂಟ್ ಫಂಕ್ಷನಲ್ ಗ್ರೂಪ್ ಅಟ್ಯಾಚ್ಡ್ ಆಗಿರುತ್ತೆ. ಅದೇನಾದರೂ ಕೈರಲ್ ಕಾರ್ಬನ್ ಆಗಿದೆ ಅಂದರೆ ಅದು ಆಬ್ವಿಯಸ್ಲಿ ಅಸಿಮಿಟ್ರಿಕ್ ಆಗಿರುತ್ತೆ. ನೆನ್ಪಿಟ್ಕೊಳ್ಳಿ, ಇದು ಟ್ರಿಕ್. ಅಸಿಮಿಟ್ರಿಕ್ ಕಾರ್ಬನ್. ಅಸಿಮಿಟ್ರಿಕ್ ಅಂದರೆ ಏನು? ಸಿಮಿಟ್ರಿಕ್ ಅಂದರೆ ನಾವು ಕಟ್ ಮಾಡಿದ್ರೆ ಯು ವಿಲ್ ಗೆಟ್ ದ ಸೇಮ್ ಥಿಂಗ್, ಕರೆಕ್ಟಾ? ಸೊ ನಮಗೆ ಸೇಮ್ ಬರಬೇಕು. ಎಕ್ಸಾಂಪಲ್, ಇವಾಗ ಈ ಥರ ಕಾಂಪೌಂಡ್ ಇದೆ, ಕರೆಕ್ಟಾ? ಇವಾಗ ಇದನ್ನು ನಾನು ಕಟ್ ಮಾಡಿದ್ರೆ ವಿಲ್ ಐ ಗೆಟ್ ದ ಸೇಮ್ ಈಕ್ವಲ್ ಆಫ್? ಇಲ್ಲ. ಈಗ ಬೇರೆ ತಗೋತೀನಿ, ನೋಡ್ಕೊಳ್ಳಿ. ಇವಾಗ ಹೈಡ್ರೋಜನ್ 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 ಹೈಡ್ರೋಜನ್, ಇವಾಗ ನಾನು ಇದನ್ನು ಕಟ್ ಮಾಡಿದ್ರೆ ವಿಲ್ ಗೆಟ್ ದ ಸೇಮ್ ಅಲ್ವಾ? ಈಕ್ವಲ್ ಆಫ್ ಬರುತ್ತಲ್ಲ. ದಿಸ್ ಇಸ್ ಕಾಲ್ಡ್ ಎಸ್ ಸಿಮಿಟ್ರಿಕ್. ಬಟ್ ಇವಾಗ ನಾನು ಇದನ್ನು ಕಟ್ ಡೌನ್ ಮಾಡಿದ್ರೆ ಏನಾಗುತ್ತೆ? ಕಟ್ ಡೌನ್ ಮೀನ್ಸ್ ವಿ ಕ್ಯಾಂಟ್ ಕಟ್, ಬಟ್ ಒಂದು ಲೈನ್ ಪಾಸ್ ಆದರೆ, ಅದು ಲೈನ್ ನಥಿಂಗ್ ಬಟ್ ಬೀಮ್ ಆಫ್ ಲೈಟ್. ಒಂದು ಲೈಟ್ ಪಾಸ್ ಆದರೆ ವಿಲ್ ಗೆಟ್ ದ ಸೇಮ್? ನೋ, ಕರೆಕ್ಟ್ ಅಲ್ವಾ? ಅದನ್ನು ನಾವೇನಂತ ಕರಿತೀವಿ ಅಂದರೆ ವಿ ಕಾಲ್ಡ್ ಆಸ್ ಅಸಿಮಿಟ್ರಿಕ್ ಕಾರ್ಬನ್. ಅರ್ಥ ಆಗ್ತಿದೆಯಾ? ನಾನ್ ಸೂಪರ್ ಇಂಪೋಸಿಬಿಲಿಟಿ ಇರಬೇಕಂದ್ರೆ ವಾಟ್ ಯು ನೀಡ್ ಕೈರಲ್ ಕಾರ್ಬನ್. ಆಲ್ ಕೈರಲ್ ಕಾರ್ಬನ್ಸ್ ಆರ್ ವಾಟ್? ಆಲ್ ಕಾರ್ಬನ್ಸ್ ಆರ್ ಅಸಿಮಿಟ್ರಿಕ್. ಓಕೆನಾ? ಅಸಿಮಿಟ್ರಿಕ್ ಇನ್ ನೇಚರ್. ಓಕೆ, ಇದು ಒಂದೊಂದಕ್ಕೂ ಲಿಂಕ್ ಇರುತ್ತೆ, ನೆನ್ಪಿಟ್ಕೊಳ್ಳಿ. ಓಕೆ, ಈಗ ನಾನು ಇಲ್ಲಿ ಹೇಳಿದೆ ಕಟ್ ಆಗಬೇಕು ಅಂತ. ಹೇಗೆ ಕಟ್ ಆಗುತ್ತೆ ಒಂದು ಕಾಂಪೌಂಡ್ ಅಥವಾ ಒಂದು ಹ್ಯಾಲೋಜನ್ ಕಾಂಪೌಂಡ್? ಹೆಂಗೆ ಕಟ್ ಆಗುತ್ತಪ್ಪ? ಸೊ ಇದನ್ನು ನಾವು ಕತ್ರಿ ತೊಗೊಂಡು ಕಟ್ ಮಾಡೋಕ್ಕಾಗುತ್ತಾ? ನೋ, ವಿ ಕ್ಯಾಂಟ್ ಕಟ್ ಇಟ್. ಸೊ ಅದಕ್ಕೋಸ್ಕರ ನಾವು ಏನು ಮಾಡ್ತೀವಿ ಅಂದರೆ ವಿಲ್ ಟೇಕ್ ದ ಒಂದು ಲೈನ್, ನಥಿಂಗ್ ಬಟ್ ಒಂದು ಬೀಮ್ ಆಫ್ ಲೈಟ್ನ ಪಾಸ್ ಮಾಡ್ತೀವಿ ಈ ಥರ. ಓಕೆ, ಸೊ ದಟ್ ಈಸ್ ದ ಬೀಮ್ ಆಫ್ ಲೈಟ್. ಆ ಲೈಟ್ನ ನಾವೇನಂತ ಕರಿತೀವಿ ಅಂದರೆ ಸೊ POP ಅಂತ ಕರಿತೀವಿ. ಓಕೆ, ಸೊ ಪ್ಲೇನ್ ಆಫ್ ಪೋಲರೈಸ್ಡ್ ಲೈಟ್ ಅಂತ ಕರೀತಾರೆ. ಓಕೆ, ಪ್ಲೇನ್ ಆಫ್ ಪೋಲರೈಸ್ಡ್ ಲೈಟ್. ಈ POP ಇನ್ ಕೇಸ್ ಇದೇನಾದರೂ ಲೆಫ್ಟ್ ಸೈಡಿಗೆ ರೊಟೇಟ್ ಆದರೆ, ಓಕೆ, ಟುವರ್ಡ್ಸ್ ದ ಲೆಫ್ಟ್ ಸೈಡ್ ರೊಟೇಟ್ ಆದರೆ ಅದನ್ನು ಏನಂತ ಕರಿತೀವಿ? ಲೆಫ್ಟ್, L. ಸೊ ಇಟ್ ಈಸ್ ಕಾಲ್ಡ್ ಆಸ್ ಲೀವೋ ರೊಟೇಷನ್ ಅಂತ ಕರಿತೀವಿ. ಲೀವೋ, ಲೆಫ್ಟ್ ಲೀವೋ, ಹಂಗೆ ನೆನ್ಪಿಟ್ಕೋಬೇಕು. ಓಕೆನಾ? ಇನ್ ಕೇಸ್ ಇಫ್ ಇಟ್ ಈಸ್ ರೊಟೇಟೆಡ್ ಟುವರ್ಡ್ಸ್ ರೈಟ್ ಸೈಡಿಗೆ ರೊಟೇಟ್ ಆದರೆ ಅದನ್ನ ಏನಂತ ಕರಿತೀವಿ? ವಿ ಕಾಲ್ಡ್ ಆಸ್ ಡೆಕ್ಸ್ಟ್ರೋ. ಓಕೆ, ಸೊ ಡೆಕ್ಸ್ಟ್ರೋ ರೊಟೇಷನ್ ಅಂತ ಕರಿತೀವಿ. ಲೀವೋ ಅಂದರೆ ಏನು? ಲೀವೋ ನಥಿಂಗ್ ಬಟ್ ಲೆಫ್ಟ್ ಸೈಡ್ಗೆ. ರೈಟ್ ಸೈಡ್ಗಾದರೆ ಏನಂತ ಕರಿತೀವಿ? ಡೆಕ್ಸ್ಟ್ರೋ ರೊಟೇಟರಿ ಅಂತ ಕರಿತೀವಿ. ಅರ್ಥ ಆಯ್ತಾ ಇವಾಗ? ಸೊ ಎನಾನ್ಶಿಯೋಮರ್ಸ್ ಅಂದರೆ ಏನು? 2 ಮಿರರ್ ಇಮೇಜ್ ಆಗಿರುತ್ತೆ. ಬೋತ್ ಆರ್ ನಾಟ್ ಸೇಮ್. ಆ ನಾಟ್ ಸೇಮ್ ಇಲ್ಲದೆ ಇರೋದಕ್ಕೆ ಏನಂತ ಕರಿತೀವಿ? ನಾನ್ ಸೂಪರ್ ಇಂಪೋಸಬಲ್ ಅಂತ ಹೇಳ್ತೀವಿ. ನಾನ್ ಸೂಪರ್ ಇಂಪೋಸಬಲ್ ಆಗಬೇಕು ಅಂದರೆ ವಾಟ್ ವಿ ನೀಡ್? ಕೈರಲ್ ಕಾರ್ಬನ್ ಇರಬೇಕು. ಕೈರಲ್ ಕಾರ್ಬನ್ ಅಂದರೆ ಏನು? ಎಲ್ಲ ಏನಾಗಿರಬೇಕು? ನಮಗೆ 4 ಡಿಫ್ರೆಂಟ್ ಫಂಕ್ಷನಲ್ ಗ್ರೂಪ್ಸ್ ಇರಬೇಕು. 4 ಡಿಫ್ರೆಂಟ್ ಫಂಕ್ಷನಲ್ ಗ್ರೂಪ್ ಇದೆ ಅಂದರೆ ಆಬ್ವಿಯಸ್ಲಿ ಆ ಕಾರ್ಬನ್ ಏನಾಗಿರುತ್ತೆ? ಅಸಿಮಿಟ್ರಿಕ್ ಆಗಿರುತ್ತೆ. ಓಕೆ, ಲೆಫ್ಟ್ ಸೈಡಿಗೆ ರೊಟೇಟ್ ಆದರೆ ಲೀವೋ ರೊಟೇಟರಿ,
ರೈಟ್ ಸೈಡಿಗೆ ರೊಟೇಟ್ ಆದರೆ ಡೆಕ್ಸ್ಟ್ರೋ ರೊಟೇಟರಿ. ಅರ್ಥ ಆಯ್ತು ಈ ಕಾನ್ಸೆಪ್ಟು? ಎಸ್. ಓಕೆ, ಸೊ ದ ನೆಕ್ಸ್ಟ್ ಒನ್ ಈಸ್ ಸಮ್ ರಿಯಾಕ್ಷನ್, ಸ್ವಲ್ಪ ನೇಮಿಂಗ್ ರಿಯಾಕ್ಷನ್ ಇದೆಯಲ್ವಾ, ಅದನ್ನ ಹಾಗೆ ನೆನ್ಪಿಟ್ಕೋಬೇಕು. ಸೊ ಏನು ಚೇಂಜ್ ಮಾಡೋಕ್ಕಾಗಲ್ಲ. ಸೊ ಏನೇನಿದೆ ಅಂತ ನೋಡೋಣ. ಸೊ ಇವಾಗ ಒಂದು RX ಇದೆ. ಈ RXಗೆ ಇನ್ ಪ್ರೆಸೆನ್ಸ್ ಆಫ್ ಮೆಟಲ್ ಯಾವುದಪ್ಪ ಅಂದರೆ ಸೋಡಿಯಂ. ಓಕೆ, ಸೋಡಿಯಂ ಇನ್ ಪ್ರೆಸೆನ್ಸ್ ಆಫ್ ಡ್ರೈ ಈಥರ್. ಐ ಥಿಂಕ್ ಇದು ನೀವು ಓದಿರ್ತೀರ ಅಲ್ವಾ, ಡ್ರೈ ಈಥರ್. ಸೊ ಇಲ್ಲಿ ಇವಾಗ ಏನಾಗುತ್ತೆ, ಇದು ಬಂದು ಇಲ್ಲಿಗೆ ಅಟ್ಯಾಕ್ ಆಗುತ್ತೆ, ಕರೆಕ್ಟಾ? ಸೊ ನಮ್ಗೆ ಏನು ಸಿಗುತ್ತೆ, ಯು ವಿಲ್ ಗೆಟ್ NaX. ಇಲ್ಲಿ R ಇದೆಯಲ್ವಾ, R ಇರೋದು ಇನ್ನೊಂದು R ಜೊತೆ ರಿಯಾಕ್ಟ್ ಆಗುತ್ತೆ. ಇನ್ನೊಂದು R ಜೊತೆ ರಿಯಾಕ್ಟ್ ಆಗಬೇಕಂದ್ರೆ ಐ ನೀಡ್ ಒನ್ ಮೋರ್ R ಅಲ್ವಾ. ಸೊ ದಟ್ಸ್ ವೈ ಐ ವಿಲ್ ಟೇಕ್ 2 ಟೈಮ್ಸ್ ಆಫ್ RX. ನಿಮ್ಗೇನಾದರೂ ಆಲ್ಕೈಲ್ ಹ್ಯಾಲೈಡ್ ಇದ್ದಿದ್ದು ಆಲ್ಕೇನ್ಸ್ ಆಗಿ ಕನ್ವರ್ಟ್ ಆದರೆ ದಟ್ ಈಸ್ ಕಾಲ್ಡ್ ಆಸ್ ವಾಟ್, ವುಡ್ಸ್ ರಿಯಾಕ್ಷನ್, ಕರೆಕ್ಟಾ? ಅದನ್ನೇನಂತ ಕರಿತೀವಿ, ವುಡ್ಸ್ ರಿಯಾಕ್ಷನ್ ಅಂತ ಕರಿತೀವಿ, ಕರೆಕ್ಟ್? ಅದೇ ಏನಾದರೂ ಒಂದು ಆಲ್ಕೈಲ್ ಹ್ಯಾಲೈಡು ಒಂದು ಅರೈಲ್ ಹ್ಯಾಲೈಡ್ ಜೊತೆ ರಿಯಾಕ್ಟ್ ಆದರೆ, ಇನ್ ಪ್ರೆಸೆನ್ಸ್ ಆಫ್ ಸೇಮ್ ಸೋಡಿಯಂ ಜೊತೆ ರಿಯಾಕ್ಟ್ ಆದರೆ ಅವಾಗ ಏನಾಗುತ್ತೆ, ಇಲ್ಲಿ ನೋಡಿ, ಈ ಎರಡು ಎಕ್ಸು ಈ Na ಜೊತೆ ರಿಯಾಕ್ಟ್ ಆಗುತ್ತೆ ಅಲ್ವಾ, ಅವಾಗ ನಮ್ಗೆ ಉಳ್ಕೊಳ್ಳೋದೇನು, ಬೆನ್ಸಿನ್ ರಿಂಗ್ ಮೇಲೆ ವಿ ಹ್ಯಾವ್ R, ಕರೆಕ್ಟ್? ಸೊ ಇದನ್ನ ಏನಂತ ಕರಿತೀವಿ ಅಂದರೆ ವುಡ್ಸ್ ಫಿಟ್ಟಿಗ್. ಓಕೆ, ಫಿಟ್ಟಿಗ್ ರಿಯಾಕ್ಷನ್ ಅಂತ ಕರಿತೀವಿ, ವುಡ್ಸ್ ಫಿಟ್ಟಿಗ್. ಸೇಮ್ ಎರಡು ಅರೈಲ್ ಐಲೈಡ್ನ ತಗೊಂಡ್ರೆ, ಓಕೆ, ಇನ್ ಕೇಸ್ ಆಫ್ 2 ಅರೈಲ್ ಐಲೈಡ್ಸ್ನ ತಗೊಂಡ್ರೆ ಇನ್ ಪ್ರೆಸೆನ್ಸ್ ಆಫ್ ಸೇಮ್ ಸೋಡಿಯಂ, ಸೊ ವಾಟ್ ಯು ವಿಲ್ ಗೆಟ್ ದ ಪ್ರಾಡಕ್ಟ್ ಆಸ್, ಇದು ಎರಡೂ ರಿಮೂವ್ ಆಗುತ್ತೆ. ದೆನ್ ಯು ವಿಲ್ ಗೆಟ್ ದ ಕಾಂಪೌಂಡ್ ಆಸ್ 2 ಬೆನ್ಸಿನ್ ರಿಂಗ್ ಏನಾಗುತ್ತೆ, ಅಟ್ಯಾಚ್ಡ್ ಆಗುತ್ತೆ. ದಿಸ್ ಇಸ್ ವಾಟ್ ವಿ ಕಾಲ್ಡ್ ಆಸ್ ಫಿಟ್ಟಿಗ್ ರಿಯಾಕ್ಷನ್. ಓಕೆ, ಸೊ ವೆರಿ ಸಿಂಪಲ್. ಎರಡು ಆಲ್ಕೈಲ್ ಹ್ಯಾಲೈಡ್ ಇದ್ದರೆ ವುಡ್ಸ್, ಅರೈಲ್ ರಿಯೇಜೆಂಟ್ ಇದ್ದರೆ ಫಿಟ್ಟಿಗ್ ರಿಯಾಕ್ಷನ್. ಒಂದು ಆಲ್ಕೈಲ್ ಒಂದು ಅರೈಲ್ ಇದ್ದರೆ ದಟ್ ಈಸ್ ಕಾಲ್ಡ್ ಆಸ್ ವುಡ್ಸ್ ಫಿಟ್ಟಿಗ್. ನೋಡಿ, ಎರಡನ್ನೂ ಸೇರಿಸ್ಬೇಕು, ವುಡ್ಸ್ ಫಿಟ್ಟಿಗ್. ಎರಡು ಅಂದರೆ ಏನು, ಒಂದು ಆಲ್ಕೈಲ್ ಹ್ಯಾಲೈಡ್ ಇರಬೇಕು, ಒಂದು ಅರೈಲ್ ಹ್ಯಾಲೈಡ್ ಇರಬೇಕು. ಅದನ್ನು ಏನಂತ ಕರಿತೀವಿ, ವುಡ್ಸ್ ಫಿಟ್ಟಿಗ್ ಅಂತ ಕರಿತೀವಿ. ಓಕೆ, ನಾವು ನೆಕ್ಸ್ಟ್ ರಿಯಾಕ್ಷನ್ ಇಸ್, ಈಗ RX ಇರುತ್ತೆ. ಈ RX ಎರಡು ಡಿಫ್ರೆಂಟ್ ಕಾಂಪೌಂಡ್ ರಿಯಾಕ್ಟ್ ಆಗುತ್ತೆ. ಒಂದು NaI, ಇನ್ನೊಂದು AgF. ಓಕೆ, ಇದೆರಡು ತುಂಬ ಇಂಪಾರ್ಟೆಂಟ್. NaI ಜೊತೆ ರಿಯಾಕ್ಟ್ ಆದರೆ ನಮ್ಗೆ ಏನು ಬರುತ್ತೆ, ಯು ವಿಲ್ ಗೆಟ್ RI, ಕರೆಕ್ಟಾ? AgF ಜೊತೆ ರಿಯಾಕ್ಟ್ ಆದರೆ RF ಬರುತ್ತೆ, ಕರೆಕ್ಟ್? ಬಟ್ ಇಲ್ಲಿ ಎರಡಕ್ಕೂ ಏನು ಡಿಫ್ರೆನ್ಸು, ಯಾವಾಗ ನಾವು ಹೈ ರಿಯಾಕ್ಟಿವ್ ಮೆಟಲ್ ಯೂಸ್ ಮಾಡ್ತೀವಿ, ಒಂದು ಕೆಟಲಿಸ್ಟ್ ಯೂಸ್ ಮಾಡಲೇಬೇಕು. ಯಾವುದದು, ದಟ್ ಈಸ್ ಡ್ರೈ ಅಸಿಟೋನ್. ಓಕೆನಾ? ಡ್ರೈ ಈಥರ್ ಅಲ್ಲ, ಈಥರ್ ಬರೋದು ಓನ್ಲಿ ಫಾರ್ ವುಡ್ಸ್ ರಿಯಾಕ್ಷನ್. ಇಲ್ಲಿ ಯೂಸ್ ಮಾಡ್ತಿರೋದು ಬೇರೆ, NaI ಯೂಸ್ ಮಾಡ್ತಿದ್ದೀವಿ, ಕರೆಕ್ಟಾ? ಸೊ ಅದಕ್ಕೆ ನಾವೇನು ಯೂಸ್ ಮಾಡ್ತೀವಿ, ಡ್ರೈ ಅಸಿಟೋನ್ನ ಯೂಸ್ ಮಾಡ್ತೀವಿ. ಓಕೆ, ಐ ಬಂದರೆ ಅದನ್ನು ನಾವೇನಂತ ಕರಿತೀವಿ ಅಂದರೆ ವಿ ಕಾಲ್ಡ್ ಆಸ್ ಫಿಂಕಲ್ ಸ್ಟೀನ್ ರಿಯಾಕ್ಷನ್ ಅಂತ ಕರಿತೀವಿ. ಇದು ನೇಮಿಂಗ್ ರಿಯಾಕ್ಷನ್, ಫಿಂಕಲ್ ಸ್ಟೀನ್ ರಿಯಾಕ್ಷನ್. ಏನಾದರೂ F ಬಂದರೆ ದಟ್ ಈಸ್ ಕಾಲ್ಡ್ ಆಸ್ ಸ್ವಾರ್ಟ್ಸ್ ರಿಯಾಕ್ಷನ್. ಓಕೆನಾ? ಸ್ವಾರ್ಟ್ಸ್ ರಿಯಾಕ್ಷನ್ ಅಂತ ಕರಿತೀವಿ. ಓಕೆ, ದೀಸ್ ಟು ಆರ್ ದ ನೇಮಿಂಗ್ ರಿಯಾಕ್ಷನ್. ಓಕೆ, ಸೊ ಐ ಹೋಪ್ ಸಿನಾಪ್ಸಿಸಲ್ಲಿ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಸೊ ಕೇಳ್ಬೋದು, ಏನು ಸರ್ ಇಷ್ಟೇ ಓದ್ಕೊಂಡ್ರೆ ಸಾಕಾ, ಇನ್ನೂ ನೀವು ಟಾಪಿಕ್ಗಳು ಬಿಟ್ಟಿದ್ದೀರಾ, ಇನ್ನೂ ಹೇಳ್ಕೊಟ್ಟಿಲ್ಲ ಅಂತ ಅನ್ಕೋಬೋದು. ಸೊ ನೋ ವರಿ, ಎಷ್ಟು ಓದಿದ್ರೆ ಸಾಕು. ಯಾಕಂದರೆ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಲಾಸ್ಟ್ ಇಯರಲ್ಲಿ ಕೇಳಿರೋಂಥ KCT ಕ್ವಶನ್ಸ್ನ ಸಾಲ್ವ್ ಮಾಡ್ತೀನಿ. ಅವಾಗ ನಿಮಗೆ ಗೊತ್ತಾಗುತ್ತೆ ಯಾಕೆ ನಾನು ಇಷ್ಟು ಸಿಂಪಲಾಗಿ ಹೇಳ್ಕೊಟ್ಟಿದ್ದೀನಿ ಅಂತ. ನಾನು ಹೇಳ್ಕೊಟ್ಟಿರೋ ಟ್ರಿಕ್ಸ್ನ ನೀವು ಫಾಲೋ ಮಾಡಿದ್ರೆ ಸಾಕು, ನೋ ಎನಿ ಅದರ್ ಥಿಯರಿ ಕ್ವಶನ್ಸ್. ಅರ್ಥ ಆಗ್ತಿದೆಯಲ್ವಾ? ಓಕೆ, ಸೊ ಒನ್ಸ್ಟಾಗಿ ನೋಡಿ, ಸೊ ಪ್ರಾಕ್ಟೀಸ್ ಮಾಡಿ. ಸೊ ನಾನು ಏನೇನು ಟ್ರಿಕ್ಸ್ ಹೇಳ್ಕೊಟ್ಟಿದ್ದೀನಿ ಅದನ್ನು ಒಂದು ಸೈಡ್ ಬರ್ಕೊಂಡು ಪ್ರಾಕ್ಟೀಸ್ ಮಾಡಿ, ಆ ಟ್ರಿಕ್ಸ್ನ ನೆನ್ಪಿಟ್ಕೊಂಡ್ರೆ ಸಾಕು. ಓಕೆ, ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಇದೇ ಚಾಪ್ಟರ್ದು ನ್ಯೂಮರಿಕಲ್ ನಾಟ್ ನ್ಯೂಮರಿಕಲ್ ಕ್ವಶನ್ಸ್ನ ಸಾಲ್ವ್ ಮಾಡ್ತೀನಿ. ಆ್ಯಂಡ್ ಆಲ್ಸೋ ಐ ಟೋಲ್ಡ್ ಮಾಕ್ ಟೆಸ್ಟ್ ಮಾಡ್ತೀನಿ ಅಂತ, ಕರೆಕ್ಟ್ ಅಲ್ವಾ? ಸೊ ಮಾಕ್ ಟೆಸ್ಟ್ ಯಾವುದ್ರಲ್ಲಿ ಮಾಡಬೇಕು ಏನು ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ. ಓಕೆನಾ? ಸೊ ಇದನ್ನು ಪ್ರಾಕ್ಟೀಸ್ ಮಾಡಿ. ಓಕೆ, ಥ್ಯಾಂಕ್ ಯು.